ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಉದ್ಘೋಷಕಿ BK ಸುಮತಿ ಅವರು. ಆಕಾಶವಾಣಿಯಲ್ಲಿ ಕಳೆದ 3 ದಶಕಗಳಿಂದ ಅನೌನ್ಸರ್ ಆಗಿ ಕೆಲಸ ಮಾಡ್ತಿರುವ ಅವರು ಹಲವು ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದಂಥವರು. ನುಡಿತೀರ ನೆಳೆದವರು ಸರಣಿಯನ್ನು 1 ವರ್ಷಗಳ ಕಾಲ ಸತತವಾಗಿ ನಡೆಸಿದ ಹಿರಿಮೆ ಅವರದು. ಅವರನ್ನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತಾನೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನನಗೆ ನಿಮ್ಮ ಮತ್ತು ಆಕಾಶವಾಣಿಯ ಒಡನಾಟ ಆರಂಭವಾದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಹೆಂಗೆ ನೆನಪು ಮಾಡ್ಕೊತೀರಿ? ಆಕಾಶವಾಣಿಯ ಒಡನಾಟ ಅಂದರೆ ಬಹುಶಃ ನಾನಂತೂ ತುಂಬ ಕೇಳ್ತಾ ಇದ್ದೆ ರೇಡಿಯೋನ ಚಿಕ್ಕವಳಿದ್ದಾಗಿಂದ. ಶಾಲೆಗೆ ಹೋಗೋ ದಿನಗಳಿಂದ ಅಮ್ಮನೊಟ್ಟಿಗೆ ಜಗಳ ಮಾಡಿ ಅಮ್ಮ ರೇಡಿಯೋ ಕೇಳಬೇಡ ಅಂತ ಹೇಳೋರು. ನಾನಿಲ್ಲ ಕೇಳಲೇಬೇಕು ಅಂತ, ಪಕ್ಕದಲ್ಲಿ ನನಗೆ ರೇಡಿಯೋ ಇರಲೇಬೇಕು. ಹಾಗೆ ರೇಡಿಯೋ ಕೇಳಿ ಬೆಳೆದಿದ್ದು. ಚಿತ್ರಗೀತೆ ಇರ್ಬೋದು ಅಥವಾ ನಾಟಕ, ರೂಪಕ ಏನೆಲ್ಲ ರೇಡಿಯೋ ಪ್ರಸಾರ ಮಾಡ್ತಿತ್ತು. ಆಮೇಲೆ ರೇಡಿಯೋಗೆ ನಾನು ರೆಗ್ಯುಲರಾಗಿ ಆಗ ಪತ್ರಗಳನ್ನು ಬರೀತಾ ಇದ್ದೆ. ನನ್ನ ಪತ್ರಗಳನ್ನು ಪ್ರತಿ ಪತ್ರೋತ್ತರ ಕಾರ್ಯಕ್ರಮದಲ್ಲಿ, ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಹಾಗೆಲ್ಲ ಓದೋರು. ಸೇರಿದರೆ ಆಕಾಶವಾಣಿಯನ್ನೇ ಸೇರಬೇಕು ಅನ್ನುವಂತಹ ಒಂದು ಬಯಕೆ ನನಗೆ ಶಾಲಾ ದಿನಗಳಲ್ಲೇ ಇತ್ತು. ಅದು ಆಗಿದ್ದು ನನ್ನ ಸೌಭಾಗ್ಯ ಅಂತಲೇ ಹೇಳಬೇಕು. ಬಟ್ ಇದು ಜನರಲ್ ಆದ ಆ ತಲೆಮಾರಿನ ಆ ವಯಸ್ಸಿನವರ ಒಂದು ಎಕ್ಸ್ಪೀರಿಯನ್ಸ್. ಇಷ್ಟೊತ್ತು ನೀವು ಹೇಳಿದ್ದು ಅಂದರೆ ನಾವು ಅದೇ ಥರ ಕೇಳಿ ಇದ್ದವರು. ಬಟ್ ಎಟ್ ದ ರಿಸೀವಿಂಗ್ ಎಂಡಲ್ಲಿ ಇದ್ದವರು. ಆಕಾಶವಾಣಿಯ ವೈಭವದ ದಿನಗಳವು ಮತ್ತು ಅಲ್ಲಿ ಅದು ಮಾತ್ರ ಮಾಧ್ಯಮವಾಗಿ ಬಹಳ ಪ್ರಚಾರದಲ್ಲಿದ್ದ ದಿನಗಳವು. ನೀವೇ ಆಕಾಶವಾಣಿಯ ಉದ್ಯೋಗಿಯಾಗಿ ಅಲ್ಲಿ ಬರಲಿಕ್ಕೆ ಏನಾದರೂ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಅಥವಾ ಏನಾದರೂ ಇತ್ತ? ಇಲ್ಲ, ಹಾಗೇನಿಲ್ಲ. ನಾನು ರೇಡಿಯೋಗೆ ಸೇರಬೇಕು ಅಂತ ಅಂದುಕೊಂಡಿದ್ದರಿಂದ ಎಲ್ಲಿ ಆಗ ಎಂಪ್ಲಾಯ್ಮೆಂಟ್ ನ್ಯೂಸ್ ತರಿಸ್ತಾ ಇದ್ದೆ. ನಂದು ಡಿಗ್ರಿ ಆದ ಕೂಡಲೇ ಎಲ್ಲಾದರೂ ಆಕಾಶವಾಣಿ ಕಾಲ್ ಮಾಡುತ್ತಾ, ಎಲ್ಲಾದರೂ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಾ ಅಂತ ಎಲ್ಲ ಕಡೆ ಅಪ್ಲೈ ಮಾಡ್ತೀವಲ್ಲ ಡಿಗ್ರಿ ಮುಗಿದ ಕೂಡಲೇ. ಹಾಗೆ BSRB ಅಪ್ಲೈ ಮಾಡ್ತಾಯಿದ್ದೆ, ರೈಲ್ವೆ ಅಪ್ಲೈ ಮಾಡ್ತಾಯಿದ್ದೆ, ಆಕಾಶವಾಣಿಗೆ ಸಿಗುತ್ತಾ ಅಂತ. ಆಗ 90s ಏನಾಯಿತು ಅಂದರೆ FM ಕೇಂದ್ರಗಳು ಶುರು ಆದವು. ಆಗ ಅದು ಹಾಸನ, ಚಿತ್ರದುರ್ಗ, ರಾಯಚೂರು, ಹೊಸಪೇಟೆ ಈ ಎಲ್ಲ ಕೇಂದ್ರಗಳು 90-92 ಅವಧಿಯಲ್ಲಿ ಶುರು ಆಯಿತು. ನಂದು ಡಿಗ್ರಿ ಮುಗಿದಿದ್ದು 89. ಆಗ ಯಾವಾಗ ಈ ಕಾಲ್ ಫಾರ್ ಆಗ್ತಾ ಇತ್ತಲ್ಲ, ಅದನ್ನು ನೋಡಿ ನಾನು ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕಿದ್ದೆ. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ನಾನು ಸೆಲೆಕ್ಟ್ ಆಯಿತು. ಅಲ್ಲಿ ಉದ್ಘೋಷಕಿಯಾಗಿ ಸೇರಿಕೊಂಡು ಅಲ್ಲಿ 7 ವರ್ಷ ಕಾಲ ಹಾಸನದಲ್ಲಿ ಮಾಡಿ ಆಮೇಲೆ ಬೆಂಗಳೂರು ಆಕಾಶವಾಣಿಗೆ ವರ್ಗ ಆಗಿ ಬಂದದ್ದು. ಬಟ್ ನಿಮ್ಮ ಆಕಾಶವಾಣಿಗೆ ನೀವೇ ಇಚ್ಛೆಪಟ್ಟು ಜಾಯ್ನ್ ಆಗಿದ್ದ. ಹೌದು ಹೌದು. ಆರಂಭದ ದಿನಗಳು ಅದೊಂದು ಹೊಸ ಲೋಕ. ಆ್ಯಕ್ಚುಲಿ ಕೇಳುತ್ತಿದ್ದ ಲೋಕವೇ ಬೇರೆ, ತಯಾರಿಸುವ ಲೋಕ ಅಂದರೆ ನಿರ್ಮಿಸುವ, ತಯಾರಿಸುವ, ಉತ್ಪಾದಿಸುವ, ಸಿದ್ಧಪಡಿಸುವ ಲೋಕ ಬೇರೆ. ಈ ಒಂದರಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗೋ ದಿನಗಳು ಹೆಂಗಿತ್ತು? ಶಿಫ್ಟ್ ಆಗೋದು ಅಂದರೆ ಆ ಕಲಿಯುವಾಗ ತುಂಬ ಖುಷಿ ಇತ್ತು. ನಾಗರಾಜಪ್ಪ ಅಂತ ನಮ್ಮ ಸೀನಿಯರ್ ಅನೌನ್ಸರು. ಮೊದಲ ದಿನ ಮೈಕ್ ಮುಂದೆ ಕೂತು ಅವ್ರು ಹೇಗೆ ಆ ಫೇಡರ್ ಆಪ್ರೇಷನ್ಸು ಅದೆಲ್ಲ ಹೇಳಿಕೊಟ್ರು. ಹೇಗೆ ಹಾಡು ಹಾಕಬೇಕು, ಏನು ಅನೌನ್ಸ್ಮೆಂಟ್ ಕೊಡೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಆ ಕೇಳಿ ನನಗದು ಒಂಥರ ಮನಸ್ಸೊಳಗಡೆ ನಿಂತಿತ್ತು. ಈಗಲೂ ನಂಗೆ ಹಾಗೆ ಅನಿಸುತ್ತೆ. ನನಗೆ ಯಾರು ಕಲಿಸಿದ್ರು ಅಂತ ಯೋಚನೆ ಮಾಡಿದ್ರೆ ನನಗೆ ಕಲಿಸಿದವರು ಆ ಕೇಳ್ಮೆ, ಅದೇ ನನಗೆ ಇವತ್ತಿಗೂ ಕಲಿಸಿದೆ ಅಂತ ನಾನು ಅನ್ಕೋತೀನಿ. ನಾನೇ ನನ್ನ ಎಂಡಲ್ಲಿ ಕೂತು ಅದನ್ನು ಆಪ್ರೇಟ್ ಮಾಡಿ ಒಂದು ಹಾಡನ್ನು ಹಾಕಿ, ಆ ಹಾಡು ಮುಗಿದ ಮೇಲೆ ಇದನ್ನು ಕೇಳಿದಿರಿ, ಈಗ ಈ ಹಾಡು ಕೇಳಿ, ಅಥವಾ ಈಗ ಕುವೆಂಪು ಅವರ ಭಾಷಣ ಕೇಳಿ, ಇದನ್ನೆಲ್ಲ ಹುಡುಕಿ ನಾವು ಹಾಕುವಾಗ, ಪ್ರಸಾರ ಮಾಡುವಾಗ ಅದೊಂದು ನಿಜವಾಗಿ ನಾನು ಅಂದ್ಕೊಳ್ತೀನಿ ಬರೀ ಕೇಳ್ತಾ ಇದ್ದದ್ದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋದ ಹಾಗೆ. ಅಂದರೆ ಇನ್ನೂ ಭಾವುಕವಾಗಿ. ಈಗ ಕೇಳುವಾಗ ನೀವು ಮನೆಯಲ್ಲಿ ಕೇಳಿದ್ದೀನಿ ನಾನು, ಆದರೆ ಸ್ಟುಡಿಯೋದಲ್ಲಿ ಕೂತು ನಾನೇ ಒಂದು ಕಾರ್ಯಕ್ರಮ ನನ್ನ ಕೈನಲ್ಲಿದೆ, ಅದನ್ನು ನಾನು ಹಾಕಿದ್ದೀನಿ. ನನ್ನೊಟ್ಟಿಗೆ ಎಷ್ಟೋ ಜನ ಅದನ್ನು ನಾನು ಹೇಗೆ ಕೇಳ್ತಿದ್ನೋ ಹಾಗೆ ಕೇಳ್ತಾ ಇದ್ದಾರೆ. ಆ ಭಾವ ಇದೆಯಲ್ಲ, ಅದು ತುಂಬ ರೋಮಾಂಚಕ ಮತ್ತು ತುಂಬ ತೃಪ್ತಿದಾಯಕ, ತುಂಬ ಸಂತೋಷ ಕೊಡುವಂಥದ್ದು. ಬಟ್ ಅಲ್ಲೊಂದು ಸಣ್ಣ ಕ್ರಿಯೇಟಿವ್ ಸ್ಪೇಸ್ ಇದೆ. ಹೌದು ಹೌದು. ಅದನ್ನು ನೀವು ಎಲಿವೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು ಹೌದು. ನೀವು ಕೇಳುವಾಗ ಬರೀ ಪ್ರೊಡ್ಯೂಸ್ ಮಾಡಿದ ಒಂದು ರಿಸೀವಿಂಗ್ ಎಂಡಲ್ಲಿ. ಹೌದು ಹೌದು. ನಾನು ಕೊಟ್ಟಿದ್ದಿದ್ರೆ ಈ ಅನೌನ್ಸ್ಮೆಂಟ್ ಹೇಗೆ ಕೊಡ್ತಾ ಇದ್ದೆ, ಈ ಸೆಂಟೆನ್ಸನ್ನು ನಾನು ಹೇಗೆ ಫಾರ್ಮ್ ಮಾಡ್ತಾ ಇದ್ದೆ, ಈ ಪ್ರಶ್ನೆನ ನಾನಾಗಿದ್ದಿದ್ರೆ ಹೀಗೆ ಕೊಡ್ತಾ ಇದ್ದೆ, ಅರೆ ಅವ್ರು ಇಲ್ಲಿ ತಪ್ಪಿದ್ರು,
ಇದೆಲ್ಲ ಕೇಳೋ ಎಂಡಲ್ಲಿರುತ್ತೆ. ನಾನು ಇದನ್ನೆಲ್ಲ ಊಹೆ ಮಾಡ್ಕೋತಿದ್ದೆ. ಸೊ ಹಾಗಾಗಿ ಒಂಥರ ನನಗದು ನೀವು ಹೇಳ್ದಂಗೆ ಆ ಕ್ರಿಯೇಟಿವಿಟಿ ಸ್ಪೇಸ್ ಕೂಡ ನನಗೆ ಸಿಗ್ತಾಯಿತ್ತು. ತುಂಬ ತುಂಬ ಖುಷಿ ಪಡ್ತೀನಿ. ಇವತ್ತಿಗೂ 30 ವರ್ಷ ಆಗಿದೆ ಅಂದ್ರೂ ನೀವು ಆರಂಭದಲ್ಲಿ ಹೇಳ್ತಾ ಇದ್ದೀರಿ ಪ್ರತಿ ಸಂದರ್ಶನವೂ ಹೊಸದೇ ನನಗೆ ಅಂತ. ಹಾಗೆ ಪ್ರತಿ ಟ್ರಾನ್ಸ್ಮಿಷನ್, ಪ್ರತಿ ಪ್ರಸಾರವು ಕೇಳುಗರಿಗೆ ನಮಸ್ಕಾರ ಅಂತ ಹೇಳಿ ಶುರು ಮಾಡಿದ್ರೆ ಅದು ಮತ್ತೆ ನಾವು ನಮಸ್ಕಾರ ಹೇಳಿ ವಾಪಸ್ ಬರೋವರೆಗೂ ತುಂಬ 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 ಸಂತೋಷ ಪಡ್ತೀನಿ. ನಾನು ಸ್ಟುಡಿಯೋಯಿಂದ ಆಚೆನೇ ಬರಲ್ಲ, ಅಷ್ಟು ಖುಷಿ ಪಡ್ತೀನಿ ನಾನು. ಬಟ್ ಒಂದು ನನಗೆ ಕುತೂಹಲ ಇರುವುದು ಏನು ಅಂತಂದರೆ, ನಾವು ಕೇಳಿಸಿಕೊಳ್ಳುವುದಕ್ಕಾಗಿ ಸಿದ್ಧ ಮಾಡ್ತಾ ಇರ್ತೀವಿ, ಆದರೆ ತಯಾರು ಮಾಡುವಾಗ ಬರೀ ಕೇಳಿಸಿಕೊಳ್ಳುವ ಆಡಿಯೋ ಮಾತ್ರ ತಲೆಯಲ್ಲಿರ್ತದೆ. ಬಟ್ ಪ್ರೊಡ್ಯೂಸ್ ಮಾಡುವಾಗ ಎಲ್ಲ ಇಂದ್ರಿಯಗಳ ಜೊತೆಗೆ ವರ್ಕ್ ಮಾಡಬೇಕಾಗಿರ್ತದೆ. ಅದನ್ನು ಡಿಟ್ಯಾಚ್ ಮಾಡ್ಕೊಳ್ಳೋದು, ಅದು ಅಟ್ಯಾಚ್ ಮಾಡ್ಕೊಳ್ಳೋದು ಹೆಂಗೆ? ಅದು ಇಲ್ಲ, ನಾನು ಅಂದ್ಕೊಳ್ತೀನಿ, ನಾನು ಕೇಳುಗನೊಂದಿಗೆ ಮಾತಾಡ್ತಿದ್ದೀನಿ ನಾನು ಅಂದ್ಕೊಳ್ಳೋದೇ ಇಲ್ಲ. ನಾನು ನನ್ನೊಂದಿಗೆ ನಾನು ಮಾತಾಡ್ತಿರ್ತೀನಿ. ಈಗ ಯಾಕೆಂದರೆ ನಾನು ಒಬ್ಳು ಕೇಳುಗಳು ತಾನೆ. ಹಾಗಾಗಿ ನನಗೆ ಈಗ ಲೇಖಕರು ಹೇಳ್ತಾರಲ್ಲ, ನಾನು ಬರೆದದ್ದು ಅಥವಾ ನಾನೇನೋ ಒಂದನ್ನು ಮಾಡಿದೆ ಅಂದರೆ ನನಗೆ ಮೊದಲು ತೃಪ್ತಿ ಕೊಟ್ಟರೆ ತಾನೇ ಇನ್ನೊಬ್ಬರಿಗೆ ತೃಪ್ತಿ ಕೊಡುತ್ತೆ ಅಂತ. ಹಾಗೆ ಒಬ್ಬ ಆ್ಯಕ್ಟರ್, ಫಾರ್ ಎಕ್ಸಾಂಪಲ್, ಆ್ಯಕ್ಟರು ತನ್ನ ಪರ್ಫಾರ್ಮೆನ್ಸನ್ನು ಅವನು ಹೆಂಗೆ ಮಾಡ್ತಾನೆ, ಆರ್ಟಿಸ್ಟ್, ನಮ್ಮದು ಕೂಡ ಆರ್ಟಿಸ್ಟ್ ಕ್ಯಾಟಗರಿಲಿ ಬರುತ್ತೆ. ನಾವು ಕಲಾವಿದರೆ, ಆಕಾಶವಾಣಿಯ ಕಲಾವಿದರು ಅಂತ. ನಮ್ಮಲ್ಲಿ ಆಡಳಿತಾತ್ಮಕ ವರ್ಗನೇ ಬೇರೆ ಇದೆ. ಈ ಕಲೆ ಅಂದಾಗ ನನ್ನ ನಿರೂಪಣೆ ಆಗಿರಬಹುದು, ಮಾತು, ಇದು ಒಂದು ಕಲೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಆ ಕಲೆಯನ್ನು ನಾನು ಮೊದಲು ನನ್ನೊಳಗಡೆ ನಾನು ತಂದುಕೊಂಡು ಅದನ್ನು ನಾನು ಅನುಭವಿಸಿದ್ರೇ ನಿಮಗೆ ಆ ಅನುಭವ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ನನಗೇ ಮಾಡ್ಕೊಳ್ಳೋದು, ನಾನು ಏನೇ ಮಾಡಿದ್ರು ಅದು ನನ್ನನ್ನು ಮೊದಲು ಕನ್ವಿನ್ಸ್ ಆಗಬೇಕು ಅದು. ಬಟ್ ಇದಕ್ಕೆ ತಯಾರಿ ಅಂತ ಏನಾದರೂ ಇರುತ್ತೆ? ಹೌದು, ಖಂಡಿತ ಖಂಡಿತ. ಯಾವ ಥರ ತಯಾರಿ ಇರುತ್ತೆ? ತಯಾರಿ ಅಂದರೆ ಈಗ ನಾವು ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಮೇಲೆ ನಾವು ಹೇಳ್ಬೋದು. ಈಗ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಆಗ ಯಾರನ್ನು ಸಂದರ್ಶನ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆ ಅದು ರೆಕಾರ್ಡೆಡ್ ಕಾರ್ಯಕ್ರಮ ಇರುತ್ತೆ ಸಾಮಾನ್ಯ, ಅದಕ್ಕೆ ತಯಾರಾಗ್ತೀವಿ. ಆದರೆ ಆನ್ ಏರ್ ಲೈವ್ ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಮಾಡುವಂಥದ್ದು. ಅಂದರೆ 3 ಶಿಫ್ಟ್ ಇರುತ್ತೆ ನಮಗೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12, ಅದು ಮೊದಲ ಶಿಫ್ಟು. 2ನೇದು 11ರಿಂದ 6, ಮತ್ತು 3ನೇ ಶಿಫ್ಟು ಸಂಜೆ 4ರಿಂದ ರಾತ್ರಿ 11 ಶಿಫ್ಟ್ ಡ್ಯೂಟೀಸಲ್ಲಿ ನಾವು ವರ್ಕ್ ಮಾಡ್ತೀವಿ. ಆ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ತಯಾರಿ ಹೇಗೆ ಅಂದರೆ, ಹಾಡಿನ ನಡುವೆ ಈಗ RJಗಳು ಮಾತಾಡ್ತಾರೆ ಅಂತ ಹೇಳ್ತೀವಿ, ಏನೋ ಒಂದು ಮಾತಾಡೋಕ್ಕಾಗಲ್ವಲ್ಲ. ಆ ಮಾತಾಡಬೇಕಂದ್ರೆ ನಾನು ಇವತ್ತು ಹೂವಿನ ಬಗ್ಗೆ ಮಾತಾಡಬೇಕಾ, ಯಾವ ಹಾಡು ಹಾಕಬೇಕು, 1 ಗಂಟೆನಲ್ಲಿ ಎಷ್ಟು ಹಾಡು ಹೋಗುತ್ತೆ, ಹೌ ಟು ಕನೆಕ್ಟ್ ಇಟ್. ಆಮೇಲೆ ಆ ದಿನ ಏನೋ ಸಡನ್ನಾಗಿ, ಇವಾಗ ಅಪರ್ಣ ಅವರು ಹೋದರು ಮೊನ್ನೆ ರೀಸೆಂಟಾಗಿ, ಆಕೆ ನಿರೂಪಕಿ, ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಂಥವ್ರು. ಎಲ್ಲೋ ಒಂದು ಕಡೆ ಆ ಸುದ್ದಿ ಬಂದಾಗ ನಾವಲ್ಲಿ ರಿಲೇಟ್ ಮಾಡಿ ಒಂಚೂರು ಮಾತಾಡಿ ಅವ್ರಿಗೆ ಸಂಬಂಧಪಟ್ಟಿದ ಒಂದು ಹಾಡು ಹಾಕುವಂಥದ್ದು ಇರ್ಬೋದು. ಅಥವಾ ಯಾರೋ ಚಿತ್ರರಂಗದ ಏನೋ ಒಂದು ಇಂಪಾರ್ಟೆಂಟ್ ಘಟನೆ ಆದಾಗ ಅದಕ್ಕೆ ನಾವು ಆ ಕ್ಷಣ ಸ್ಪಂದನೆ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಏನೂ ಇಲ್ಲ ಅಂದಾಗಲೂ ಬೆಳಗಿನ ಪ್ರಸಾರ, ಮಧ್ಯಾಹ್ನದ ಪ್ರಸಾರ ಮತ್ತು ಸಂಜೆಯ ಪ್ರಸಾರದಲ್ಲಿ ಶ್ರೋತೃವಿನ ಮೂಡ್ ಬೇರೆ ಬೇರೆ ಇರುತ್ತೆ. ಬೆಳಗ್ಗೆ ಬೇರೆ, ಸಂಜೆ ಬೇರೆ, ರಾತ್ರಿ ಬೇರೆ. 10 ಗಂಟೆಗೆ ಒಬ್ಬ ಮನುಷ್ಯ ಹೇಗಿರ್ತಾನೆ ಹಾಗೆ ಅವನು ಬೆಳಗಿನ ಜಾವ 6 ಗಂಟೆನಲ್ಲಿ ಇರೋದಿಲ್ಲ. ಈ ಎಲ್ಲ ಒಂದು ಸೂಕ್ಷ್ಮತೆಗಳು, ಅದನ್ನು ಅರ್ಥ ಮಾಡಿಕೊಂಡು ಆ ಟೈಮ್ಗೆ ಯಾವ ಹಾಡು ಹಾಕಿದ್ರೆ ಸೂಕ್ತ, ಹೇಗಿರಬೇಕು, ಇದನ್ನೆಲ್ಲ ಡಿಸೈಡ್ ಮಾಡಿ ತಯಾರು ಮಾಡ್ಕೊಳ್ತೀನಿ. ತಯಾರು ಮಾಡಿಕೊಂಡು ಇವತ್ತು ನಾನು ಸಂಜೆ ಶಿಫ್ಟಲ್ಲಿ ಇದ್ದೀನಿ ಅಂದರೆ ನನಗೆ ಈ ಸಮಯ ಅಂತ ಹೇಳಿದ್ರಲ್ಲ, ಇದು ಸಂಗೀತದಲ್ಲಿ ಇರುವ ಥರದ ವರ್ಗೀಕರಣವೇ. ಮಾರ್ನಿಂಗ್ ರಾಗ ಬೇರೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಧ್ವನಿಗೆ ಸಂಬಂಧಪಟ್ಟದ್ದೇ. ಹೀಗೆ ಬೇರೆ ಅಂದರೆ ಬೆಳಗಿನ ಕಾರ್ಯಕ್ರಮಕ್ಕೆ ಮಾತಾಡುವಾಗ ಇರುವ ಧ್ವನಿಯ ಏರಿಳಿತಕ್ಕೂ ರಾತ್ರಿ ಮಾತಾಡುವ, ನಾನು ಸುಮ್ಮನೆ ಉದಾಹರಣೆ ಹೇಳ್ತಾರೆ, ರಾತ್ರಿ ಮಾತಾಡುವ ಧ್ವನಿಯ ಏರಿಳಿತಕ್ಕೂ ವ್ಯತ್ಯಾಸ ಇರ್ತದೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ದೇವು ಅವರೇ. ಅನೇಕರಿಗೆ ಈ ಸೂಕ್ಷ್ಮ ಇತ್ತೀಚೆಗೆ ಗೊತ್ತಾಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಇರಬೇಕು ಅಂತ ನಾನು ಮೂಡ್ ಕನೆಕ್ಟೆಡ್. ಮತ್ತೆ ಆಲ್ರೆಡಿ ನೀವು ಹೇಳಿದಂಗೆ ಇದೊಂದು ಕ್ರಿಯೇಟಿವ್ ಆದ ಪ್ರಾಸೆಸ್, ಅದು ಸೃಷ್ಟಿಕ್ರಿಯೆ ನಡೀತಾ ಇರ್ತದೆ ಅಲ್ಲಿ. ಆಕ್ಚುಲಿ ಬರೀ ಮಾತಾಡ್ತಾ ಇರಲ್ಲ ನಾವು, ಅಲ್ಲಿ ಮಾತಾಡುವಾಗ ಒಂದು ಸೃಜನಶೀಲವಾದ ಸೃಷ್ಟಿಕ್ರಿಯೆ ನಡೀತಾ ಇರ್ತದೆ. ಹಾಗಾಗಿ ಒಬ್ಬ ಸಂಗೀತಗಾರ, ಹಿಂದೂಸ್ತಾನಿಯವನೋ ಕರ್ನಾಟಕದವನೋ ಬೇರೆ ಯಾರೋ ಒಬ್ಬ ಹಾಡುಗಾರ, ಸಂಗೀತಗಾರ ಹೇಗೆ ಕಾಲಕ್ಕೆ ತಕ್ಕಂಗೆ, ಆಡಿಯನ್ಸ್ಗೆ ಮಾತ್ರ ಅಲ್ಲ, ಕಾಲಕ್ಕೆ ತಕ್ಕಂಗೆ ಹೇಗೆ ತನ್ನ ರಾಗಗಳ ಚಾಯ್ಸ್ ಮಾಡಿದಾರೋ
ಅದರದ್ದು ಹಾಗೇನೆ ದನಿಯ ಏರಿಳಿತಗಳನ್ನು ಕೂಡ ಮಾಡಬೇಕು. ಹೌದು, ಖಂಡಿತ ಮಾಡಿದ್ರೇನೆ ನಾವು ಆ ಜನಗಳಿಗೆ ಜನ ಅಂದರೆ ಕೇಳೋನು, ಯಾರೋ ಒಬ್ಬ ಕೇಳೋನಿ. ಈಗ ನಮಗೇ ಆಗಲಿ, ಈಗ ನೀವು ಬೆಳಗ್ಗೆ ಒಂದು ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಒಂದು ಕಾರಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಹೋಗುವಾಗ ನಿಮ್ಗೆ ಯಾರೋ ಹಾಯ್ ಅಂತ ಜೋರಾಗಿ ಕಿರ್ಚ್ಕೊಂಡ್ರು ಅಂದರೆ ನೀವು ಕೂಡ ಕಿರ್ಚಲಾರ್ರಿ. ಆ ಸಂದರ್ಭದಲ್ಲಿ ಮಾತಾಡುವಾಗ ಮೆಲ್ಲಗೆ ಮಾತಾಡ್ತೀರಿ. ಯಾಕೆಂದರೆ ಸುತ್ತ ಒಂದು ಪ್ರಶಾಂತ ವಾತಾವರಣ ಇದೆ, ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ ಅಂತ ಅಂದಾಗ ನೀವು ಕಿರ್ಚಲ್ಲ. ಇನ್ಯಾವುದೋ ಮಧ್ಯಾಹ್ನನೋ ಮಾರ್ಕೆಟಲ್ಲೋ ಇದ್ದೀರಾ, ಗಲಾಟೆ ಇದೆ, ಗದ್ದಲ ಇದೆ ಅಂದರೆ ಕಿರ್ಚ್ತೀರಾ. ಜೋರಾಗಿ ಮಾತಾಡಬೇಕಾಗುತ್ತೆ. ಕಿರ್ಚೋದು ಇನ್ ದ ಸೆನ್ಸ್ ಒಂದು ಸ್ವಲ್ಪ ನಮ್ಮ ದನಿ ಎತ್ತರಿಸ್ಬೇಕಾಗತ್ತೆ. ಹಾಗೆ ಆ ಪ್ರಶಾಂತ ವಾತಾವರಣಕ್ಕೆ ಹೇಗೆ ನಾವು ಟೋನ್ ಡೌನ್ ಅಂತಾರೆ, ಹಾಗೆ ಒಂದು ನಾರ್ಮಲ್ ನಾನು ನನ್ನೊಳಗೆ ಮಾತಾಡುವಾಗ ಬೆಳಗ್ಗೆ ಈಗ ನಾನು ಪ್ರಾರ್ಥನೆ ಸಲ್ಲಿಸಿದ ಹಾಗೆ ನನ್ನ ಮಾತಿರಬೇಕು. ಬೆಳಿಗ್ಗೆ ಮಧ್ಯಾಹ್ನ ಒಂದು ಸ್ವಲ್ಪ ಸಂಭಾಷಣಾ ರೂಪದಲ್ಲಿ ಒಂಚೂರು ಜೋರಾಗಿ ಹಾಯಾಗಿ ನಗ್ತಾ ಊಟ ಆಯ್ತಾ, ತಿಂಡಿ ಆಯ್ತಾ, ಏನು ಸಮಾಚಾರ ಅಂತ ಮಾತಾಡ್ಬೋದು. ರಾತ್ರಿ ಇನ್ನೂ ಖುಷಿಯಾಗಿರ್ಬೋದು. ಕೆಲಸ ಮುಗಿಸಿ ಮನೆಗೆ ಬಂದಿದ್ದೀರಿ, ನೀವು ಹಾಯಾಗಿದ್ದೀರಿ, ಏನೋ ಮಕ್ಕಳು ಮರಿ ಎಲ್ಲ ಒಟ್ಟಿಗೆ ಮಾತಾಡ್ತಿರ್ಬೋದು, ಟಿ ವಿ ನೋಡ್ತಿರ್ಬೋದು. ಆಗ ನನ್ನ ಮಾತು ಇನ್ನೂ ಒಂದು ಸ್ವಲ್ಪ ಜೋಶ್ ಆಗ್ಬೋದು, ಇನ್ನೂ ಯಾವುದೋ ಒಂದು ಬ್ಯಾಂಗ್ ಹಾಡು ಹಾಕ್ಬೋದು, ಖುಷಿಯಾಗಿ ಮಾತಾಡ್ಬೋದು. ಬೆಳಗ್ಗೆ ನಾನು ಯಾವುದೋ ಒಂದು ಜೋರು ಕುಣಿತದ ಹಾಡು ಹಾಕಿದ್ರೆ ಬಹುಶಃ ಕನೆಕ್ಟ್ ಆಗಲಿಕ್ಕಿಲ್ಲ ಅದು ಅಂತ ಆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಮಾತಾಡ್ತಾ ಹೋದರೆ ಚೆನ್ನಾಗಿರುತ್ತೆ ಅಂತ. ಈ ಸೂಕ್ಷ್ಮಗಳಿತ್ತಲ್ಲ ನಾನೀಗ ಹೇಳ್ತಾ ಇರೋದು, ಇದಕ್ಕಾಗಿ ಒಂದು ಅನುಭವದ ಹಿನ್ನೆಲೆ ಒಳಗೆ ಇವಾಲ್ವ್ ಆಗ್ತಾ ಹೋಗೋದು ಒಂದು, ಅದಲ್ಲದೆ ಮತ್ತೆ ಬೇರೆ ಥರದ ತಯಾರಿ ಅಂದರೆ ಓದು ಬೇರೆ ಬೇಕಾಗತ್ತಲ್ವಾ? ಹೌದು, ಅನುಭವದ ಹಿನ್ನೆಲೆ ಒಂದು ಬಹುಶಃ ಕೇಳಬೇಕು. ಅಕಸ್ಮಾತ್ ಈಗ ಆಕಾಶವಾಣಿಗೆ ಬರಬೇಕು ಅಂತ ಯಾರು ಅಂದ್ಕೊಂಡ್ರೆ, ಅಥವಾ ಈಗ ಹೇಳ್ತಾರಲ್ಲ ನೀವೊಬ್ಬರು ಮೊದಲು ನೀನು ಬರೀಬೇಕು ಅಂದರೆ ಮೊದಲು ನೀನು ಓದುಗ ಆಗಬೇಕು, ಮೊದಲು ನಾವು ಒಬ್ಬ ಆ್ಯಕ್ಟರ್ ಆಗಬೇಕು ಅಂದರೆ ನೀನು ಗಮನಿಸಬೇಕು, ಈ ಥರ ಎಲ್ಲ ಹೇಳ್ತಾರಲ್ಲ. ಹಾಗೆ ನಾವು ಏನೂ ಮಾಡಬೇಕಾಗಿಲ್ಲ. ನಾವು ನಮ್ಮ ಸುತ್ತಮುತ್ತಲ ಜಗತ್ತಿನ ಜೊತೆಗೆ ನಾವು ಇದ್ದರೆ ಸಾಕು. ಅದು ಧ್ವನಿಯ ಜಗತ್ತಿನ ಜೊತೆ ಇರಬೇಕು. ಹೌದು, ಯಾಕಂದ್ರೆ ಧ್ವನಿಯ ಲೋಕವೇ ಒಂದು ಭಿನ್ನವಾದ ಲೋಕ. ಆ ಧ್ವನಿಯ ಜೊತೆಗಿರಬೇಕು. ಅದೊಂದು ಭಾವ ನನಗನ್ಸೋದು. ನಿಮ್ಮೊಳಗಡೆ ನಾನು ಯಾವಾಗಲೂ ನನ್ನ ಟ್ಯಾಗ್ಲೈನ್ ಇದೆ, ನಿಮ್ಮದೇ ಧ್ವನಿ ಬೇಕೆ ಸುಮತಿ ಅಂತ ನಾನು ಹೇಳಿ ನಮಸ್ಕಾರ ಅಂತ ಹೇಳ್ತೀನಿ. ನಿಮ್ಮದೇ ಧ್ವನಿ ಅಂದರೆ ನಾನು ನಿಮ್ಮೊಳಗೆ ಬರಬೇಕು, ನಿಮ್ಮ ಧ್ವನಿ ನಾನು ಆಗಬೇಕು. ಆಕಾಶವಾಣಿಯ ಇಂಟೆನ್ಷನ್ನು ಅದೇನೆ, ಬಹುಜನ ಹಿತಾಯ ಬಹುಜನ ಸುಖಾಯ. ಹಾಗೆ ಆ ಭಾವ, ನನ್ನಲ್ಲಿರೋ ಭಾವ ನಿಮ್ಮಲ್ಲೂ ಮೂಡಬೇಕಾದ್ರೆ ನಾನು ಅದನ್ನು ಅನುಭವಿಸಿ ನಿಮಗದನ್ನು ತಲುಪಿಸ್ಬೇಕು. ಬೆಳಗ್ಗೆ ಈಗ ನಮ್ಮ ಶ್ರೋತೃಗಳು ನನಗೊಂಚೂರು ನೆಗಡಿ ಆಗಿದ್ರೆ ಆಯಿತಾ, ಅಥವಾ ಸ್ವಲ್ಪ ಏನಾದರೂ ವಾಯ್ಸಲ್ಲಿ ವ್ಯತ್ಯಾಸ ಆದರೆ, ಯಾಕೆ ಮೇಡಮ್ ಇವತ್ತು ಡಲ್ ಆಗಿದ್ದೀರಾ ಅಂತ ಮೆಸೇಜ್ ಹಾಕ್ತಾರೆ. ಯಾಕೆ ಗಮನಿಸ್ತಾರೆ ಅಂದರೆ ದೇ ಅಂಡರ್ಸ್ಟ್ಯಾಂಡ್. ಸೊ ಅದು ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ ಅಂತ. ಖಂಡಿತ ಧ್ವನಿಯ ಲೋಕ ಬೇರೆ, ನೀವು ಹೇಳಿದ ಹಾಗೆ. ಬಟ್ ನನಗೆ ಈ ಧ್ವನಿಯ ಜೊತೆಗಿನ ಒಡನಾಟ ಮಾಡ್ತಾ ಇದರ ನಂತರ ಹಂತಗಳಿಗೆ ಸೂಕ್ಷ್ಮ ಆಗ್ತಾ ಹೋಗ್ತೀವಲ್ಲ, ಯಾವುದೇ ಒಂದು ಕೇಳ್ತಾನೆ ಸೆನ್ಸಿಬಿಲಿಟಿ ತೀವ್ರತೆಗೊಳ್ತಾ ಸೂಕ್ಷ್ಮ ಹೋಗ್ತದೆ. ಹೀಗೆ ಸೂಕ್ಷ್ಮಗೊಳ್ಳುತ್ತಾ ಹೋಗುವ ಈ ಲೋಕದ ಚಲನೆ ಶಾಸ್ತ್ರೀಯ ಸಂಗೀತನ ಅದು ಹಂಗೇನಿರ್ಲಿಕ್ಕೆ ಹೇಳಲಿಕ್ಕೆ ಅಂದ್ರೆ ಏನು ಅಂತ, ಅಂದ್ರೆ ಫೈನಲ್ ಏನು ಅಂತ ಕೇಳ್ತೀವಿ. ಅತ್ಯಂತಿಕವಾಗಿ ಅಂದ್ರೆ ಆ ಬೆಳವಣಿಗೆ ಹೇಗೆ ಆಗತ್ತೆ ಮತ್ತೆ ಎಲ್ಲಿಗೆ ಹೋಗ್ಬೋದು ಅಂತ, ಅದೊಂದು ಗುರಿ ಏನು ಅಂತ. ಗುರಿ ಧ್ವನಿಯ ಲೋಕ, ಆಧ್ಯಾತ್ಮಿಕ ಲೋಕದ ಲೆಕ್ಕದಲ್ಲಿ ಹೇಳೋದಾದ್ರೆ, ನಾನು ಆಧ್ಯಾತ್ಮದ ಪರಿಭಾಷೆನಲ್ಲಿ ಹೇಳಲಿಕ್ಕಾದ್ರೆ ಒಂದು ಮೋಕ್ಷ ಅಂತ ಅನ್ನೋದಾದ್ರೆ ಈ ಹುಡುಕಾಟ ಇದೆಯಲ್ಲ, ಈ ಲೋಕದ ಧ್ವನಿಯ ಲೋಕದ ಹುಡುಕಾಟ ಎಲ್ಲಿಗೆ ಹೋಗುತ್ತೆ, ಅದರ ಚಲನೆಯ ಸ್ವರೂಪ ಮೌನಕ್ಕೇನೆ. ನೀವು ಎಲ್ಲಿ ಏನೇ ಹೋದ್ರೂ ಅದು ಹೋಗೋದು ಮೌನಕ್ಕೇನೆ. ಬಿಕಾಸ್ ಇಟ್ ಸ್ಟಾರ್ಟೆಡ್ ಫ್ರಮ್ ಅಲ್ಲಿಂದನೇ. ಹೌದು, ಅಲ್ಲ, ಅದು ಮೌನದಿಂದ ಆರಂಭ ಆಗುತ್ತೆ. ಮಾತು ಹುಟ್ಟುತ್ತೆ. ಮಾತು ಹುಟ್ಟಿ ಕ್ರಮೇಣ ನಾವೆಷ್ಟು ಕಡಿಮೆ ಮಾತಾಡ್ತಾ ಮಾತಿನ ಲೋಕದಲ್ಲಿರುವ ಎಲ್ಲರಿಗೂ ಗೊತ್ತಾಗುತ್ತೆ. ಮಾತು ಇವಾಗಂತೂ ನಮ್ಮ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ತುಂಬಾ ಮಾತಾಡಿ ನಂಗೊಂದು ಸ್ವಲ್ಪ ಸೈಲೆನ್ಸ್ ಬೇಕಪ್ಪ ಅಂತ ಬಯಸುವ ಕಾಲ ಈಗ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ ಥರ ನೋಡಿದ್ರೆ ಮಾತು ಒಂದು ಸೆಂಟೆನ್ಸ್ನಲ್ಲಿ ನಾವು ಏನು ಹೇಳಬೇಕು ಅದನ್ನು ಎಷ್ಟು ಕಡಿಮೆ ಹೇಳಿ ಹೇಗೆ ನಾವು ಕ್ಲೋಸ್ ಮಾಡ್ತೀವೋ, ನಾವು ಆ ಎಲ್ಲಿಗೆ ರೀಚ್ ಆಗ್ತೀವಿ ಅಂದರೆ ನಮಸ್ಕಾರ ಹೇಳೋಷ್ಟೊತ್ತಿಗೆ ಒಂದು ಶಾಂತಿ, ಒಂದು ಮೌನ ನಮಗೆ ಬರಬೇಕು. ರೀಚ್ ಆಗೋದು ಮೌನಕ್ಕೇನೆ. ವಾಚಾಳಿ ಆಗದೆ ಇರುವ ಹಾಗೆ ಇರಲಿಕ್ಕೆ ಏನಾದರೂ ತಯಾರಿ ಮಾಡಬೇಕಾದ್ರೆ
ವಾಚಾಳಿ ಆಗದೇ ಇರುವ ಹಾಗೆ. ಯಾಕಂದ್ರೆ ಆಕಾಶವಾಣಿನಲ್ಲಿ ನೀವು ತುಂಬ ವಾಚಾಳಿ ಆದರೂ ಕೂಡ ಉಪಯೋಗ ಇಲ್ಲ. ಈಗ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ, ಇತ್ತೀಚೆಗೆ ನಾನು ಕೇಳುತ್ತಿರುವ ಆಕಾಶವಾಣಿ ಅಂದರೆ ದೂರದ ಆಕಾಶವಾಣಿ ಅಲ್ಲ, ಅದು ಆ್ಯಕ್ಚುಲಿ ಆಲ್ ಇಂಡಿಯಾ ರೇಡಿಯೋ ಖಾಸಗಿ ವಾಹಿನಿಗಳು, ಬೇರೆ ಬೇರೆ ಕೇಳುವ ಲೋಕದಲ್ಲಿ ಇರುವ ಬೇರೆಯವರು ಅಲ್ಲಿ ತುಂಬ ವಾಚಾಳಿಗಳಾಗಿ ಇದ್ದಾರೆ. ಈ ವಾಚಾಳಿತನ ಭಾಷೆಯ ಘನತೆಯನ್ನು ಕಡಿಮೆ ಮಾಡ್ತದ, ಧ್ವನಿಯ ಲೋಕದ ಘನತೆಯನ್ನು ಕಡಿಮೆ ಅಲ್ಲಿ ಅದಕ್ಕೇನಾದರೂ ಹೆಂಗೆ ಅದನ್ನು ಹೆಂಗೆ ನೋಡೋದು ನಾವು? ಹೌದು, ನನಗೂ ತುಂಬ ಅನಿಸುತ್ತೆ ನೀವು ಹೇಳಿದ ಮಾತು ತುಂಬ ನಿಜ. ಈಗ ನೋಡಿ, ಆಡಿಯೋ ಬುಕ್ಸ್ ಬರ್ತಾ ಇದೆ, ಆಡಿಯೋ ಲೋಕ ಅಥವಾ ಕೇಳುಗ ಲೋಕ ಅಂತ ನಾವು ನೋಡೋದಾದರೆ ಎಲ್ಲೆಲ್ಲಿ ಈ ಕೇಳ್ಮೆ ಇದೆ ಆಡಿಯೋ ಬುಕ್ಸ್ ಅಂತ ಬರುತ್ತೆ. ಹಾಗೆ ಬೇರೆ ವಾಹಿನಿಗಳಿದ್ದಾವೆ, ಸಾಮಾಜಿಕ ಜಾಲತಾಣಗಳಿವೆ, ಬೇರೆ ಬೇರೆ ಕಡೆ ಈಗ ಕೇಳ್ತೀವಿ ನಾವೇನೋ ಒಂದು ಬೈಟು, ರೀಲು, ಕಟ್ಟು ಇದೆಲ್ಲ ಹಾಕ್ತಾರೆ. ನನಗನ್ಸೋದೇನೆಂದರೆ ಆಡಿಯೋ ಬುಕ್ಸಲ್ಲೂ ಕೂಡ ಓದುವಿಕೆ ಬೇರೆ, ಹೇಳುವಿಕೆ ಬೇರೆ, ಗ್ರಹಿಸುವಿಕೆನೇ ಬೇರೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಈಗ ಇಟ್ಕೊಂಡು ನೀವು ಇವರು ಹೀಗೆ ಮಾಡಿದರು, ಇದು ಹೀಗಾಯಿತು ಅಂತ ಓದೋದಲ್ಲ, ಅದನ್ನು ನಾನು ಅನುಭವಿಸ್ಬೇಕು ನೀವು ಓದುವಾಗ. ಅದಕ್ಕೆ ನಮ್ಮಲ್ಲಿ ಡ್ರಾಮಾ ಹೇಗೆ ಇದೆಯೋ ಓದೋದು ಬೇರೆ, ಡ್ರಾಮಾ ಕೂಡ ಬೇರೆಯೇ. ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಓದೋದಕ್ಕೆ ಬರುತ್ತೆ, ನನಗೂ ಧ್ವನಿ ಕೂಡ ಇಂಪಾರ್ಟೆಂಟು, ಆದರೆ ಧ್ವನಿ ಇಲ್ಲದೇ ಇರೋರು ಕೂಡ, ಅಂದರೆ ಅತ್ಯುತ್ತಮ ಧ್ವನಿನೇ ಇರಬೇಕು ಅಂತಿಲ್ಲ, ಭಾವ ಇದ್ದರೆ ಭಾವ ಕಳ್ಕೊತಾ ಇದ್ದೀವಿ ಅಂತ ನನಗನ್ಸುತ್ತೆ. ಹಾಗಾಗಿ ಈ ವಾಚಾಳಿತನ ಅಂತ ನೀವೇನಂದ್ರಲ್ಲ, ಅದು ನಿಮಗನ್ಸುತ್ತೆ ಅದು ಅತಿಸಾರವೇ ಅದು ಆ್ಯಕ್ಚುಲಿ. ಹೌದು, ಏನಂದರೆ ಭಾವ ಇಲ್ಲದೆ ಇದ್ದಾಗ ನೀವೇನನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀರೋ ಅದರ ಭಾವ ಅಲ್ಲಿ ಬರದೇ ಇದ್ದರೆ, ನೀವು ದೊಡ್ಡ ದೊಡ್ಡ ಕಾರಂತರ ಪುಸ್ತಕಗಳನ್ನೆಲ್ಲ ಇವತ್ತು ಆಡಿಯೋ ಬುಕ್ಸ್ ಮಾಡಿದ್ದಾರೆ, ತುಂಬ ಕೆಟ್ಟದಾಗಿ ಓದಿದ್ದಾರೆ ಅಂತ ನನಗೆ ಹೇಳಬಾರ್ದು. ಇನ್ನೊಬ್ಬರು ಅವರು ಕಲಾವಿದರಾಗಿದ್ದರೆ ನಾನು ಈ ಮಾತು ಹೇಳಬಾರ್ದು. ಆದರೆ ಅದನ್ನು ಅದರೊಳಗಡೆ ಇರೋ ಸತ್ವನ ನಾವು ಎಕ್ಸ್ಪ್ರೆಷನ್ನಲ್ಲಿ ಕೊಡದೇ ಇದ್ದರೆ ಏನು ಪ್ರಯೋಜನ? ಹಾಗಾಗೋದ್ರಿಂದ ನಿಮಗೆ ಈವನ್ ಅತ್ಯುತ್ತಮ ಸ್ಕ್ರಿಪ್ಟನ್ನು ಕೂಡ ನೀವು ಆ ವಾಚಾಳಿತನದ ಅದನ್ನು ಇನ್ವರ್ಟೆಡ್ ಹಾಕಿ ಆ ಪರಿಧಿಗೆ ತಂದು ಬಿಡಬಹುದು. ಆದರೆ ನೀವು ಎಷ್ಟೇ ಮಾತಾಡೋದು ಕೇಳೋದಕ್ಕೆ ಸಾಧ್ಯ ಇದೆ ಯಾವಾಗ ಅಂದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದಾಗ, ನಿಮ್ಮ ಧ್ವನಿ ಆಗಲಿ ನಿಮ್ಮ ಒಂದು ಇದಾಗಲಿ ಎಲ್ಲೂ ಡೈವರ್ಟ್ ಆಗೋದಿಲ್ಲ, ನೀವು ಯಾರನ್ನು ಬೇಕಾದರೂ ಹಿಡಿದಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಾಚಾಳಿತನ ಟ್ರೈನಿಂಗ್ ಬೇಕಾ ಅಂದ್ರಿ ನೀವು? ಟ್ರೈನಿಂಗ್ ಬೇಕು. ಈಗ ಸಂಗೀತಗಾರನಿಗೆ ಒಂದು ವಾಯ್ಸ್ ಟ್ರೈನಿಂಗ್ ಅಂತ ಇರುತ್ತದಲ್ಲ, ಇಲ್ಲಿ ವಾಯ್ಸ್ ಟ್ರೈನಿಂಗ್ ಬೇಡ, ನನಗನ್ಸೋದು ಪ್ರಜ್ಞೆ ಬೇಕು. ಅಂದರೆ ನಾನು ಆಗಲೇ ಮಧ್ಯೆ ಒಂದು ಪ್ರಶ್ನೆ ಕೇಳಿದ್ದೆ, ಅದನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತ ಅನಿಸ್ತದೆ ನನಗೆ. ಅಂದರೆ ಈ ಧ್ವನಿಗಾಗಿ ಕೇಳುವ ಧ್ವನಿಯ ಲೋಕದಲ್ಲಿ ನಡೆಯುವ ಚಟುವಟಿಕೆಗೆ ಕೂಡ ಬುದ್ಧಿಯಿಂದ ಯೋಚನೆ ಮಾಡಿ ಅದಕ್ಕೆ ಓದು, ತಿಳುವಳಿಕೆ ಅದೆಲ್ಲದರ ಜೊತೆಗೂ ಕನೆಕ್ಟ್ ಆಗಬೇಕು. ಇದು ಬರೀ ಮಾತು ಅಂತಂದ್ರೆ ಸದ್ದಲ್ಲ, ಅದೊಂದು ಭಾವಲೋಕ. ಅದೇ ಖಂಡಿತ ಹೌದು. ಆ ಭಾವಲೋಕದ ಜೊತೆಗೆ ಒಳಗೆ ಒಡನಾಡಿದ್ರೆ ಮಾತ್ರ, ಅಂದ್ರೆ ಬರೀ ಕೇಳಿಸ್ಕೊಳ್ಳಿಕ್ಕಾಗಿ ಮಾಡ್ತಾ ಇಲ್ಲ, ಅದು ಭಾವನೆಗಳ ನಾಭಿಯಿಂದ ಹೊರಟ ಸಂಗೀತ ಹೊರಟ ಹಾಗೆ ಮಾತು ಕೂಡ ಕೇಳುಗನಿಗೆ ಅಲ್ಲ, ಕೇಳುಗನ ಹೃದಯಕ್ಕೆ ಹೋಗ್ಬೇಕು. ಖಂಡಿತ ಹೌದು ಹೌದು ಹೌದು. ಅದಕ್ಕಾಗಿ ಈ ತಯಾರಿ ಅನ್ನೋದು ಫಿಸಿಕಲ್ ತಯಾರಿ ಮಾತ್ರ ಅಲ್ಲ, ಅದು ಮಾನಸಿಕವಾದದ್ದು ಮತ್ತು ಭಾವನಾತ್ಮಕ ತಯಾರಿ ಕೂಡ. ಆ ತಯಾರಿ ಬಗ್ಗೆ ಯಾವ ಥರ ಅನುಭವದ ಬಗ್ಗೆ ಹೇಳಿದ್ರಿ ನೀವು. ಹೌದು, ಅಂದರೆ ಈಗ ನಮ್ಮ ಹಿರಿಯರು ಏನು ಮಾಡಿರ್ತಾರೆ, ಹೇಳ್ಕೊಟ್ರು ನಮಗೆ ಕೆಲವನ್ನ, ಹೀಗಿರಬೇಕು, ಈ ಟೈಮ್ನಲ್ಲಿ ಇಂಥದ್ದು ಹಾಕಿ, ಹೀಗಿದ್ರೆ ಹೀಗಿರುತ್ತೆ. ನಮಗೂ ಕೂಡ ತರಬೇತಿಗಳನ್ನೆಲ್ಲ ಪ್ಯಾಟರ್ನ್ ಫಿಕ್ಸ್ ಇತ್ತು. ಅದಲ್ಲದೆ ನೀವು ಹೇಳಿದ ಹಾಗೆ ನಾವು ಬೆಳೆಯೋದು ಹೇಗೆ ಅಂದಾಗ, ನಾವು ನಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕು. ನಾ ಆಗಲೇ ಹೇಳಿದೆ, ಸುತ್ತಮುತ್ತಲಿನ ಜಗತ್ತನ್ನು ನಾವು ನೋಡ್ತಾ ಹೋಗಬೇಕು, ಬದಲಾದ ಜಗತ್ತಿನ ಜೊತೆಗೆ. ಅಂದರೆ ಈಗ ಅವ್ರು ಯಾರೋ ಏನೋ ಹೇಳಿದ್ರು, ಇದನ್ನೇ ಮಾಡಿ ಇದನ್ನೇ ಹಾಕಿ ಅಂತಲ್ಲ. ಒಂದು ಕಾಲದಲ್ಲಿ ಕೆಲವನ್ನೆಲ್ಲ ನಾವು ಹಾಕೋ ಹಾಗೆ ಇರಲಿಲ್ಲ, ಹೇಳೋ ಹಾಗಿರಲಿಲ್ಲ, ಅನೇಕ ಸ್ಥಿತ್ಯಂತರಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಮಾಧ್ಯಮ ಲೋಕದಲ್ಲಿ ಇದ್ದಾಗ ಆ ದಿನದ ಬದಲಾವಣೆಗಳನ್ನು ಗುರುತಿಸ್ಕೊಳ್ಬೇಕು, ನನ್ನ ಅರಿವಿಗೆ ಅದನ್ನು ತಗೊಳ್ಬೇಕು, ನಾನು ಅದಕ್ಕೆ ನನ್ನ ಕೆಲಸದ ಪರಿಧಿ ಕೂಡ ನನಗೆ ಗೊತ್ತಿರಬೇಕು. ಇದನ್ನು ಹಿಂಗೆ ಹೇಳ್ಬೋದಾ, ನೀವು ಬೆಳೀತಾ ಎತ್ತರಕ್ಕೆ ಹೋದ ಹಾಗೆ ನಿಮ್ಮ ಮಾತು ಮತ್ತು ಅದನ್ನು ಪ್ರಸ್ತುತಪಡಿಸುವ ವಿಧಾನ ಕೂಡ ಶ್ರೀಮಂತ ಆಗ್ತದೆ? ಹೌದು, ಖಂಡಿತ ಹೌದು. ಆ ಪ್ರಜ್ಞೆ ಹೆಚ್ಚಿಸ್ಕೊಂಡಷ್ಟು ನಮ್ಮ ವಾಪಸ್ ಕೊಡುವಿಕೆ ಕೂಡ ಹೆಚ್ಚಾಗುತ್ತೆ ಅನ್ನೋದು. ಆಮೇಲೆ ಇನ್ನೊಂದು,
ನಾನು ತುಂಬ ಗಮನಿಸೋದು. ಈಗ ನೋಡಿ, ಈಗ ನಾನು ಅಂತ ನಾವು ಆನ್ ಏರ್ ಮಾತಾಡಲೇಬಾರ್ದು, ಮತ್ತು ನಾನು ಯಾರು ಅಂತ ಗೊತ್ತೇ ಆಗಬಾರ್ದು ಒಬ್ಬ ಕೇಳುಗನಿಗೆ ಅಂತ ನಾನು ಭಾಳ, ಅದಕ್ಕೆ ನಾನು ಎಲ್ಲೂ ಮೊದಲು ಈವನ್ ಫೇಸ್ಬುಕ್ ಆಯಿತು ಅಥವಾ ಬೇರೆ ಯಾವುದೇ ಇದ್ರ ಕಡೆ ನನ್ನ ಫೋಟೋ ಹಾಕ್ತಾನೆ ಇರಲಿಲ್ಲ ನಾನು. ಯಾಕೆಂದರೆ ಅದು ಧ್ವನಿಯಾಗಿಯೇ ಇರಬೇಕು ಅಂತ. ನನಗೆ ಮುಖ ಪರಿಚಿತ ಎಕ್ಸ್ಪೀರಿಯನ್ಸ್. ಹೌದು, ಯಾಕೆಂದರೆ ಧ್ವನಿಯಾಗಿದ್ದರೆ ನಿಮಗೆ ಈ ಧ್ವನಿಗೆ ಎಷ್ಟು ವಯಸ್ಸಾಗಿದೆ ನಿಮಗೆ ಗೊತ್ತಿರಲ್ಲ, ಈ ಧ್ವನಿ ಏನು ಇವಾಗ. ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಟೀಚರು ಅಂದರೆ ನಾನೀಗ ದೊಡ್ಡವಳಾಗಿದ್ದೀನಿ ಅಂತ ಹೇಳ್ದಂಗೆ, ಹೌದು, ಇಂಡೈರೆಕ್ಟ್ಲಿ. ಸೊ ನಾವು ಅದನ್ನು ಯಾವತ್ತೂ ನಾನಂತೂ ನನ್ನ ಮಟ್ಟಿಗೆ ಇದು ಪ್ರಜ್ಞೆ ಅಂತ ನಾನು ಕರೆಯೋದು. ಆಮೇಲೆ ಹೀಗೆ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ, ಆವಾಗ ಅದು ನನ್ನ ಏಜ್ನ ಅಥವಾ ನನ್ನ ಯಾವುದೋ ಕಾಲವನ್ನು ಹೇಳ್ದಂಗೆ ಇರುತ್ತೆ. ಅದು ಯಾವುದೂ ಹೇಳಿದೆ ನಾನು ಬರೀ ದನಿಯಾಗಿ ನಿಮ್ಮ ಜೊತೆ ನೀವೇ ಆಗಿ ನಾನಿದ್ದೀನಿ. 50 ವರ್ಷದವನು ಕೇಳ್ತಾ ಇದ್ರೆ ನಾನು 50 ವರ್ಷದವಳ ಥರನೇ ಮಾತಾಡ್ತಿರ್ಬೇಕು. 15 ವರ್ಷದ ಒಂದು ಹುಡುಗ ಕೇಳ್ತಿದ್ದಾನೆ ಅಂದರೆ ಅವನಿಗೂ ಕೂಡ ಹಾಗೆ ಅದು ರೀಚ್ ಆಗೋ ಹಾಗಿರಬೇಕು. ಹಾಗಾಗಿ ಆ ಒಂದು ಬ್ಯಾಲೆನ್ಸು, ಆ ಪ್ರೀತಿ, ಒಂದು ಆ ಮಮತೆ ಧ್ವನಿಯಲ್ಲಿ ಅದಿರಬೇಕು, ಆರ್ದ್ರತೆ ಅದು ಇದ್ದಾಗ ಏನಾಗುತ್ತೆ, ನಾವು ಎಲ್ಲರನ್ನೂ ರೀಚ್ ಆಗಬಹುದು ಅಂತ ಅನಿಸುತ್ತೆ. ಇನ್ ಬಿಟ್ವೀನ್ ಹಾಡುಗಳನ್ನು ನಾವು ಯಾವ ಚೂಸ್ ಮಾಡ್ತೀವಿ ಅದು ಕೂಡ ನಮ್ಮ ಓಘಕ್ಕೆ ಹೋಗ್ತಾ ಇರುತ್ತೆ. ಇದು ಒಂದು ಉದ್ಘೋಷಕಿಯಾಗಿ ಇದೆ. ರೇಡಿಯೋದಲ್ಲಿ ನಾಟಕ ಅಂತ ಕೂಡ ಇರ್ತದಲ್ಲ, ಅಲ್ಲಿ ಮಾಡುವಾಗ ಅಲ್ಲಿ ಧ್ವನಿಯ ಮೂಲಕವೇ ಏಜನ್ ಕೂಡ ತರಬೇಕಾಗುತ್ತಲ್ವ? ಹೌದು, ಅಂದ್ರೆ ನಾಟಕದಲ್ಲಿ ನಿಮಗೆ ಪಾತ್ರ ಇರುತ್ತಲ್ಲ, ನಿಮ್ಗೆ ಒಂದು ತಾತನ ಪಾತ್ರ ಇರುತ್ತೆ, ಒಂದು ಹುಡುಗಿ ಪಾತ್ರ ಇರುತ್ತೆ. ತುಂಬಾ ವಯಸ್ಸಾದವರು ಮಕ್ಕಳ ಪಾತ್ರವನ್ನು ಹೌದು ಮಾಡಬಹುದು, ಅಲ್ಲಿ ವಾಯ್ಸ್ ಬದಲಾವಣೆ ಮಾಡಬಹುದಲ್ಲ. ಈಗ ನಾನು ಅಜ್ಜಿ ಕಾಣಿಸೋದಿಲ್ಲ ಅಲ್ಲಿ, ನಾವೇನ್ ಬೇಕಾದ್ರೂ ಮಾಡಬಹುದು, ಹೇಗೆ ಬೇಕಾದ್ರೂ ಮಾಡಬಹುದು. ನಾಟಕದಲ್ಲಿ ಪಾತ್ರ ಇರುತ್ತೆ, ಆ ಪಾತ್ರಕ್ಕೆ ಒಂದು ಭಾವ ಇರುತ್ತೆ, ಅಳಬೇಕು, ನಗಬೇಕು, ತಮಾಷೆ ಮಾಡಬೇಕು, ಕೋಪ ಮಾಡ್ಕೋಬೇಕು, ಅಲ್ಲಿ ಬರುವ ಭಾವಗಳು ಬೇರೆ. ಇಲ್ಲಿ ನೀವೊಂದು ಧ್ವನಿಯ ಲೋಕದಲ್ಲಿ ಒಂದು ಕಥೆ ಓದ್ತಾ ಇದ್ದೀರಿ ಅಂದರೆ, ಅದೇ ನಾ ಹೇಳಿದೆ, ಕಥೆ ಓದೋದು ಬೇರೆ, ಶಾಸ್ತ್ರೀಯ ಸಂಗೀತಕ್ಕೆ ನೀವು ಅನೌನ್ಸ್ಮೆಂಟ್ ಕೊಡೋದು ಬೇರೆ, ಚಿತ್ರಗೀತೆಗೆ ಅನೌನ್ಸ್ಮೆಂಟ್ ಕೊಡೋದು ಬೇರೆ, ಬೆಳಿಗ್ಗೆ ಅನೌನ್ಸ್ಮೆಂಟ್ ಕೊಡೋದು ಬೇರೆ, ಮಧ್ಯಾಹ್ನ ಕೊಡೋದು ಬೇರೆ, ಸಂಜೆ ಕೊಡೋದು ಬೇರೆ, ಆಮೇಲೆ ಭಾಷೆ, ಇವೆಲ್ಲವೂ ಬದಲಾದ ಲೋಕದಲ್ಲಿ ಈ ಸೂಕ್ಷ್ಮಗಳನ್ನು ನಾವು ಕಳ್ಕೊಳ್ತಿದ್ದೀವಿ ಅಂತ ಅನ್ಸುತ್ತಾ? 100ಕ್ಕೆ 150 ಭಾಗ ಹೌದು. ಎಲ್ಲ ಮತ್ತು ಇದೊಂದು ಜ್ಞಾನ ಪರಂಪರೆ ಅಂತ ಅನ್ನಿಸ್ತದೆ ನನಗೆ. ಇದೊಂದು ತಿಳುವಳಿಕೆ ಅನುಭವದಿಂದ ರೂಪುಗೊಂಡ ಒಂದು ಜ್ಞಾನದ ಹೆರಿಟೇಜ್, ಒಂದು ಪರಂಪರೆ, ಧ್ವನಿ ಲೋಕದ ಜ್ಞಾನ ಪರಂಪರೆ. ಇದು ಕಳೆದು ಹೋದರೆ ಮತ್ತೆ ಇದನ್ನು ಗಳಿಸ್ಕೊಳ್ಳೋದು ಹೆಂಗೆ, ದಕ್ಷಿಸ್ಕೊಳ್ಳೋದು ಹೆಂಗೆ? ಇದನ್ನು ಕಳೆದು ಹೋಗ್ತದೆ ಅಂತ ಅನ್ನುವ ಆತಂಕ ಅಂತೂ ಇದೆ ನಮಗೆ. ಮತ್ತು ಇದನ್ನು ಉಳಿಸ್ಕೊಳ್ಳೋದು ಹೇಗೆ, ಇದನ್ನು ಬೆಳೆಸೋದು ಹೇಗೆ, ಅದು ಮುಂದೆ ಯಾವ ಥರ ಯೋಚನೆ ಮಾಡ್ಬೋದು ಅದನ್ನು? ಗೊತ್ತಿಲ್ಲ. ಈಗ ನನಗನ್ಸುತ್ತೆ ಬಹುಶಃ ಆ ಪ್ರಜ್ಞೆನ ನಾವು ಒಬ್ಬ ಈಗ ಓದುಗರು ಇಲ್ಲ ಅಂತ ಹೇಳ್ತೀವಿ. ಬಹುಶಃ ನನಗನ್ಸುತ್ತೆ ನಿರೂಪಣೆಯ ಬಗ್ಗೆ ಅಥವಾ ಒಂದಷ್ಟು ಕೇಳುವಿಕೆ ಬಗ್ಗೆ ಕೂಡ ನಾವು ಹೇಳಬೇಕಾಗಿದೆ ಅಂತ ಅನಿಸುತ್ತೆ. ಹೇಗೆ ಕೇಳೋದು, ಈಗ ಚಲನಚಿತ್ರ ಗ್ರಹಣ ರಸಗ್ರಹಣ ಶಿಬಿರಗಳು, ರಸಗ್ರಹಣದ ಬಗ್ಗೆ ಪುಸ್ತಕಗಳು, ಈಗ ಮೊನ್ನೆ ಕೂಡ ಕಾಸರವಳ್ಳಿ ಅವ್ರದ್ದೊಂದು ಪುಸ್ತಕ ಬಂತು, ಹೇಗೆ ನಾನು ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಬಿಂಬನ ಬಂತು. ಆ ತರಹ ಧ್ವನಿಲೋಕದ ಒಂದಷ್ಟು ಆಯಾಮಗಳು, ಸಾಧ್ಯತೆಗಳನ್ನು ಮಾಧ್ಯಮ ಪ್ರಾಧ್ಯಾಪಕರಾಗಿರಬಹುದು ಅಥವಾ ಈ ಲೋಕದಲ್ಲಿ ಇರ್ತಕ್ಕಂಥವರು ಒಂದು ಸ್ವಲ್ಪ ಪ್ರಚುರಪಡಿಸಬೇಕು ಹೆಚ್ಚು ಅಂತ. ಅದರಲ್ಲಿ ಮುಖ್ಯವಾಗಿ ನನಗನ್ಸೋದು ಆಕಾಶವಾಣಿನೇ ಅದನ್ನು ವಾಣಿ ಸರ್ಟಿಫಿಕೇಟ್ ಮತ್ತು ಬೇರೆ ಬೇರೆ ಇದರಲ್ಲಿ ಮಾಡುತ್ತೆ. ಬಟ್ ಈಗೇನಾಗಿದೆ ಅಂದರೆ ಕಂಟಿನ್ಯೂಸ್ ಆಗಿ ಈಗ ನಮ್ಮ ಹಾಗೆ 30 ವರ್ಷ ಒಂದೇ ಕೆಲಸದಲ್ಲಿ ಇರುವವರೇ ಇಲ್ಲವಲ್ಲ. ಏನಾಗಿದೆ, ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್, ಅಲ್ಲಿ ಸಿಕ್ಕಿದ್ರೆ ಅಲ್ಲಿ, ಇಲ್ಲಿ ಸಿಕ್ಕಿದ್ರೆ ಇಲ್ಲಿ, ಆನ್ ಕಾಂಟ್ರಾಕ್ಟ್ ಅಥವಾ ಆನ್ ಇದು ಅಂತ ಹೋಗೋದ್ರಿಂದ ಒಂದೇ ಆ ಪರಿಣತಿಯನ್ನು ಸಾಧಿಸಬೇಕಾದ್ರೆ ನೀವು ಒಂದು ಕಡೆ ಕ್ಲಿಯರಾಗಿ ಇರಬೇಕಲ್ಲ. ಎಲ್ಲ ಕಡೆ ಅಗಿಯೋದ್ರಿಂದ ನೀರು ಬರಲ್ಲ ಎಲ್ಲೂ. ಹಾಗಾಗಿ ಒಂದು ಕ್ಷೇತ್ರದಲ್ಲಿ ಇದ್ದು ಅಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಸಾಧಿಸೋದು ತುಂಬ ಮುಖ್ಯ ಅಂತ ನಂಗೆ ಅನಿಸುತ್ತೆ. ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ, ನೀವು ಉದ್ಘೋಷಿಕೆಯಾಗಿ ಅನೌನ್ಸ್ ಮಾಡ್ತಾ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದು ಮಾಡಿದವರು ಒಂದು, ಆದರೆ ಈ ಲೋಕವನ್ನು ಕುರಿತು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಹೋಗ್ತೀರಿ, ಬೇರೆ ಬೇರೆ ಕಡೆ ಕಲಿಸ್ತೀರಿ ಅಲ್ವಾ, ಅದನ್ನು ಟ್ರಾನ್ಸ್ಫರ್ ಮಾಡುವಾಗ ಅದನ್ನು ಹೆಂಗೆ ಮಾಡ್ತೀರಿ, ಅದನ್ನು ಹೆಂಗೆ ಮಾಡ್ತೀರಿ ಅಂತ? ಮಕ್ಕಳು ಅಂದರೆ ಈಗ ಕಾಲೇಜು ಯೂನಿವರ್ಸಿಟಿಗಳ ಮಕ್ಕಳು, ಕಾಲೇಜಲ್ಲಿ ಕಲಿಯೋರೆಲ್ಲ ಮಕ್ಕಳು ಹೋಗ್ತೀನಿ. ಹೌದು, ಅಲ್ಲ ನಿಜನೇ, ಕಲಿಯೋರೆಲ್ಲ ಮಕ್ಕಳೇ ಎಲ್ಲ. ಆದರೆ
ಅಲ್ಲಿ ಹೋದಾಗ ನಂಗೆ ಅನಿಸುತ್ತೆ, ಅನೇಕರು ಹೇಳ್ತಾರೆ ನಮ್ಮ ಕೆಲವರೆಲ್ಲ ಅಂದರೆ ಯೂತ್ಗೆ ಇವತ್ತು ಇದು ಬೇಕು ಅಂತ. ನನಗೆ ಹಾಗೆ ಅನಿಸೋದೇ ಇಲ್ಲ. ಯೂತು ತುಂಬ ಚೆನ್ನಾಗಿದ್ದಾರೆ ಇವತ್ತು. ದೇ ವಾಂಟ್ ಸಮಥಿಂಗ್. ಅವರಿಗೆ ಏನಪ್ಪ ನಿಮಗೆ ಫಾಸ್ಟ್ ಬೀಟು ಅಥವಾ ಯಾವುದೋ ಒಂದು ಹಿಂಗೇನೋ ಒಂದು ಇದೆಲ್ಲ, ಈ ಥರ ಹಿಂಗೆ ಮಾತಾಡೋದು ನಿಮ್ಗೆ ಇಷ್ಟ ಆಗುತ್ತಾ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ನಾನು ಸುಮ್ಮನೆ ಥ್ರೋ ಮಾಡಿದ್ರೆ ಒಂದು ಕ್ವೆಶ್ಚನ್ನು, ಎಲ್ಲರೂ ಹೇಳುವ ಉತ್ತರವನ್ನು ಕೇಳಿದ್ರೆ ನಾವೇನು ಯೂತ್ ಬಗ್ಗೆ ಏನೇನೋ ಸೋಕಾಲ್ಡ್ ಖಂಡಿತವಾಗ್ಲೂ ನನಗೆ ಕಾಲೇಜುಗಳಿಗೆ ಹೋದಾಗ ಹಾಗೆ ಅನಿಸೋದೇ ಇಲ್ಲ. ಅಷ್ಟು ಉತ್ತಮ ಒಂಥರ ಹಸಿಯಾದ ಖಾಲಿ ಹಾಳೆಗಳಿದೆ. ನಾವು ಅವರು ಕರೆಕ್ಟಾಗಿ ಅಲ್ಲಿ ಬರಿಬೇಕು ಅಂತ ಅನಿಸುತ್ತೆ. ಖಂಡಿತ ಕೇಳ್ತಾರೆ, ಬಟ್ ಭಾಷೆ ಸಮಸ್ಯೆ ಇದೆ ಇವತ್ತು ನಮಗೆ. ಭಾವ ಗ್ರಹಿಕೆ ಹೇಳಿಕೊಟ್ರೆ ಅವರು ಕಲಿಯೋದು ಇದನ್ನು ಅವರು ಮಾಡ್ತಾರೆ. ಭಾಷೆ, ಉಚ್ಚಾರ ಮತ್ತು ಅದನ್ನು ಕನೆಕ್ಟ್ ಮಾಡಬೇಕಾದ್ರೆ ನಮಗೆ ಸಂವಹನಕ್ಕೆ ಭಾಷೆ ಬೇಕೇ ಬೇಕು. ನಾವು ಅದೊಂದು ತಪ್ಪು ಸೆಂಟೆನ್ಸ್ನ ಬರೆದ್ರೆ ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ತಪ್ಪು ಪದ ಹಾಕಿದಾಗ ಆ ಭಾವ ಅದು ಕೊಡಲ್ಲ. ನೀವು ಹೇಳಿದಂಗೆ ಪ್ರಜ್ಞೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಓದು ಮತ್ತು ಸುತ್ತಮುತ್ತಲು ಗಮನಿಸುವಂಥದ್ದು ಇದೆಲ್ಲ ನೀವು ಮಾಡಿ, ಆಗ ಎಲ್ರಿಗೂ ನಿರೂಪಕರಾಗಕ್ಕೆ ಆಸೆ, ಎಲ್ಲರಿಗೂ ಆನ್ ಏರು ಆನ್ ಸ್ಕ್ರೀನು ಬರೋಕ್ಕೆ ತುಂಬ ಜನಕ್ಕೆ ಆಸೆ ಇದೆ. ಯಾಕೆ ಅನ್ನೋ ಪ್ರಶ್ನೆ ಕೇಳಿದ್ರೆ ನಾವು ಜನಪ್ರಿಯರಾಗಬಹುದು, ನಮ್ಗೆಲ್ಲೋ ಒಂದು ಕಡೆ ಗುರುತಿಸ್ತಾರೆ. ಅದು ಒಂದು ಆಗಿದ್ರೆ ಪರವಾಗಿಲ್ಲ, ಹಲವದರಲ್ಲಿ ಅದೊಂದೇ ಆದರೆ ಕಷ್ಟ ಆಯ್ತು. ಹೌದು, ಅದೊಂದೇ ಆಗತ್ತೆ. ಆಮೇಲೆ ಗುರುತಿಸುವಿಕೆ ಬಂದ ತಕ್ಷಣ ಅವ್ರ ಕಲಿಕೆ ನಿಂತು ಹೋಗುತ್ತೆ ಎಲ್ಲೋ ಒಂದು ಕಡೆ. ಹಾಗನ್ಸುತ್ತೆ ನನಗೆ. ಆದರೆ ಅವ್ರು ಅದನ್ನೇ ಇಟ್ಕೊಂಡು, ಈಗ ಸಂಗೀತದಲ್ಲಿ ನೀವು ಹೇಳಿದ್ರಿ ಸಾಧನೆ ಸರಿಗಮ ಸರಳೆ ವರ್ಷೆಯಿಂದ ಕಲಿತಾಗ ಅವನು ರಾಗವರೆಗೂ ಹೋಗ್ತಾನೆ. ಹಾಗೆ ಇದು ಕೂಡ ಅಂತ ನನಗೆ ಅನಿಸುತ್ತೆ. ಅದನ್ನೇ ನಾನು ಹೇಳ್ತೀನಿ ಕೂಡ ಅನೇಕರಿಗೆ. ನಮ್ಮಲ್ಲಿ ವಾಣಿ ಸರ್ಟಿಫಿಕೇಟ್ ಕೋರ್ಸಿಗಾಯಿತು ಅಥವಾ ಹೊಸದಾಗಿ ಆಯ್ಕೆಯಾಗಿ ಬರುವಂತಹ ನಿರೂಪಕರು ನಾವೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದಾಗ ನಾನು ಇದೇ ಹೇಳೋದು, ಫಸ್ಟು ಕಾಮ ಕೂತ್ಕೊಂಡು ನಿಮಗೆ ನೀವೇ ಮಾತಾಡಿದ್ರೆ ಸಾಕು, ಅದು ತಲುಪುತ್ತೆ ಯಾರಿಗೆ ತಲುಪಬೇಕು ಅವರಿಗೆ. ಇವಾಗ ಆ ಪ್ಯಾಟರ್ನ್ಗಳು ಇಲ್ಲ. ನೀವು ಮಾತಾಡೋ ಹಾಗೆ ಮಾತಾಡಿ ಅಂತ ನಮಗೆ ಇದೆ. ಈಗ ಹಿಂದೆಲ್ಲ ಆದರೆ ಆ ಬರಹದ ಲ್ಯಾಂಗ್ವೇಜ್ ಇತ್ತು, ಈಗ ನಾವು ಮಾತಿನ ಲ್ಯಾಂಗ್ವೇಜಿಗೆ ಬಂದಿದ್ದೀವಿ. ಪತ್ರಿಕೆಗಳು ಕೂಡ ಮಾತಿನ ದಾಟಿಗೆ ಬಂದ್ಬಿಟ್ಟಿವೆ. ಅವರೇನು ಹೇಳಿದ್ರು ಗೊತ್ತಾ, ಅವರು ಹೀಗೆ ಹೇಳಿದರು ಅಂತೆಲ್ಲ ಹೇಳ್ತಾರೆ. ಈಗ ಅವ್ರು ಹೀಗೆ ಹೇಳಿದ್ರು, ಎಲ್ಲವೂ ಕೂಡ ಮಾತಿನ ಧಾಟಿಗೆ ಬರ್ತಾ ಇರೋದ್ರಿಂದ ಮಾತನ್ನು ನಾವು ಭಾವಕ್ಕೆ ತಂದುಕೊಳ್ಬೇಕು ಅಂತ ಅನ್ಸುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಪ್ರಶ್ನೆ ಮತ್ತು ಕುತೂಹಲ ಏನು ನನಗಂದರೆ, ಮುಂಚೆ ನೀವು ಮಾಡುವಾಗ ಸ್ಕ್ರಿಪ್ಟ್ ಮಾಡ್ಕೋಬೇಕಾಗಿತ್ತು. ಆ ಸ್ಕ್ರಿಪ್ಟು ಓದುವ ಸ್ಕ್ರಿಪ್ಟ್ ಅಲ್ಲ, ಅದು ಆಡುವ ಸ್ಕ್ರಿಪ್ಟ್ ಅದು. ಈ ನೀವು ಪುಸ್ತಕ ಬರೀಲಿಕ್ಕೆ ಹೊರಟಾಗ ಓದುವ ಸ್ಕ್ರಿಪ್ಟನ್ನು ರೆಡಿ ಮಾಡಬೇಕು. ಹೌದು. ಈ ಎರಡರ ಮಧ್ಯದ ಹುಡುಕಾಟದಲ್ಲಿ ದಾರಿ ಕಂಡುಕೊಂಡದ್ದು ಹೆಂಗೆ? ಇಲ್ಲ, ಸಾಧ್ಯ ಆಗುತ್ತೆ. ಅದು ಓದುವ ಅಂದರೆ ಎಕ್ಸ್ಪ್ರೆಷನ್. ನನಗೀಗ ನೀವು ಒಂದು ನ್ಯೂಸ್ ಪೇಪರ್ ಕೊಟ್ಟರೆ ನಾವು ಅದನ್ನು ಹಾಗೆ ಓದೋದಿಲ್ಲ, ಅದನ್ನು ತಕ್ಷಣ ಮೈಕ್ ಮುಂದೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ನನಗಿರುವ ಒಂದು ಅಲ್ಪ ಅನುಭವದಲ್ಲಿ, ಅಥವಾ ಅದು ಗೊತ್ತು ನನಗೆ ಹೇಗೆ ನಾನು ಅದೊಂದು ಸಣ್ಣ ತಂತ್ರ. ಅದು ಇದು ಹೇಳಿದರು ಅಂತಿರೋದನ್ನು ಹಾಗೇ ಕೂಡ ನಾವು ಓದಬಹುದು, ಓದೋಕ್ಕಾಗಲ್ಲ ಅಂತಲ್ಲ, ಅದೇ ಭಾವದಲ್ಲಿ ನಾವು ಓದ್ಬೋದು. ಈಗ ಉದಾಹರಣೆ ಕಾರಂತರ ಒಂದು ಪುಸ್ತಕ ಅಥವಾ ಯಾವುದೋ ಒಂದು ಬುಕ್ಕನ್ನ ನಾನು ಓದಬೇಕಾದ್ರೆ ನಾನು ಅದನ್ನು ಮಾತಿನ ದಾಟಿ ಕನ್ವರ್ಟ್ ಮಾಡಿದ್ರೆ ಅಸಹ್ಯವಾಗಿರುತ್ತೆ. ಹೌದು, ಯು ಕಾಂಟ್ ಡೂ ದಟ್. ಸೊ ಅಲ್ಲಿಗೆ ಘನತೆ ಇದೆ ಅದಕ್ಕೆ. ಆಮೇಲೆ ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆ ಅಂತ ನಾವು ಹೇಳಬೇಕಾದ್ರೆ, ನೋಡಿ ಬನ್ನಿ ಈಗ ನಾವು ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆ ಕೇಳೋಣ ಅಂತಂದರೆ ನೀವು ಕನೆಕ್ಟ್ ಆಗಲ್ಲ. ಆ ಲಿಸ್ನರ್ ಜೊತೆ ನೀವು ಕನೆಕ್ಟ್ ಆಗಲ್ಲ. ಅದಕ್ಕೊಂದು ಗಾಂಭೀರ್ಯ ಇದೆ, ಅದನ್ನು ಹಾಗೇ ಹೇಳಬೇಕು. ಈಗ ನೀವು ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಅದೇ ನೀವು ಯಾವುದೋ ಒಂದು ಪಿ.ವಿ. ಶ್ರೀನಿವಾಸ್ ಅಥವಾ ರಾಜ್ಕುಮಾರ್ದು ಯಾವುದೋ ಒಂದು ಹಾಡು ಹಾಕ್ತಾ ಇದ್ದೀರ, ಬನ್ನಿ ಇನ್ನೂ ಹತ್ತಿರ ಬರುವೆಯ ಹಾಡು ನೋಡಿ, ಈ ಹಾಡಲ್ಲಿ ರಾಜ್ಕುಮಾರ್ ಏನು ಮಾಡ್ತಾರೆ ಗೊತ್ತಾ ಅಂತ ಹೇಳಬಹುದು. ಅದನ್ನು ನಾವು ಆರ್.ಕೆ. ಶ್ರೀಕಂಠನ್ ಹೇಗಿದ್ರು ಗೊತ್ತಾ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಒಂದು ಅದನ್ನೇ ನಾನು ಪ್ರಜ್ಞೆ ಅಂತ ಅನ್ನೋದು. ಅಂದರೆ ಎಲ್ಲಿ ನಾನು ಏನು ಮಾತಾಡಬೇಕು, ಹೇಗೆ ಬರಿಬೇಕು ಅನ್ನೋದರ ಕಲ್ಪನೆ ಇಟ್ಕೊಂಡಿದ್ರೆ ಬಹುಶಃ ಅದನ್ನು ಸಾಧಿಸೋದೇನು ಕಷ್ಟ ಆಗಲ್ಲ. ಈಗ ನಿಮ್ಮ ಪುಸ್ತಕದ ಬಗ್ಗೆ ಮಾತಾಡೋದಾದರೆ ಅದು ರೂಪುಗೊಂಡದ್ದು ಹೆಂಗೆ, ಅದರ ಐಡಿಯಾ ಬಂದದ್ದು ಹೆಂಗೆ, ಅದು ಒಂದು. ನೆಕ್ಸ್ಟ್ ಪಾರ್ಟಲ್ಲಿ ಅದರ ಪ್ರಾಸೆಸ್. ನನ್ನ ಪುಸ್ತಕ ಐ ಥಿಂಕ್ 2007-8 ಅವಧಿಯಲ್ಲಿ ಬಂದಿದ್ದು.
ಆಗಷ್ಟೇ 2000 ಇಸ್ವಿಯಲ್ಲಿ FM ಕೇಂದ್ರಗಳು ಬಂದವು. ನಮ್ಮ ರೈನ್ಬೋ ಕೂಡ ಪ್ರೈವೇಟ್ FM ಕೇಂದ್ರಗಳು ಬೆಂಗಳೂರಲ್ಲಿ ಈಗ 13 ಕೇಂದ್ರಗಳಿವೆ. ಆಗ ಆಗಷ್ಟೇ ಇನ್ನು ಹೆಜ್ಜೆ ಇಡ್ತಾ ಇದ್ವು. ತುಂಬ ಕನ್ನಡ ಒಂಥರ ಒಂದು ಕೇಂದ್ರ ಅಂತೂ ಕನ್ನಡವನ್ನು ತುಂಬ ಹೀಗಳದು ಕನ್ನಡದ ಶಬ್ದಗಳನ್ನೇ ಇಟ್ಕೊಂಡು ಒಂದು ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ರು. ಅದಕ್ಕೆ ನಾನು ಮತ್ತು ನಮ್ಮ ಇತ್ತೀಚೆಗೆ ಹೋದ ಅಪರ್ಣ ಅವರು ಅದಕ್ಕೆ ವಿರೋಧ ಮಾಡಿ ಅವರ ಒಟ್ಟಿಗೆ ಮಾತಾಡಿ ಒಂದು ಪತ್ರ ಕೂಡ ಅವರಿಗೆ ಕೊಟ್ವಿ. ಆಮೇಲೆ ಅದು ನಿಂತೋಯ್ತು. ಆಮೇಲೆ ಅನೇಕ ಕನ್ನಡ ಸಂಘಟನೆಗಳು ಕೂಡ ಗೇಲಿ ಮಾಡುವ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಗೊತ್ತಾ ಅಂದ್ಬಿಟ್ಟು ಯಾವುದೋ ಒಂದು ಶಬ್ದ ಹಾಕಿ ಅದಕ್ಕೊಂದು ಹೆಸರು ಕೂಡ ಇತ್ತು, ಬೇಡ ಅದನ್ನು ಹೇಳೋದು. ಆದರೆ ಆ ತರಹದ ಕಾರ್ಯಕ್ರಮಗಳು ಹೋಗ್ತಾ ಇದ್ದಿದ್ದು. ಆಮೇಲೆ ಇಂಗ್ಲೀಷನ್ನೇ ಪ್ರಸಾರ ಮಾಡ್ತಿದ್ರು ಕೆಲವು. ಆಮೇಲೆ ಈ ಕನ್ನಡ ಭಾಷೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಭಾಷೆ ಎಲ್ಲೋ ಕಳೆದೋಗ್ತಾ ಇದೆ. ಎಲ್ಲೋ ಈ ನಿರೂಪಣೆಗೆ ಈಗ ನೀವು ಅಂದ್ರಿ ಅದಕ್ಕೊಂದು ಹೇಗೆ ಆ ಭಾವ ಬರಬೇಕು, ನಾವು ಕೇಳುಗನ ಜೊತೆಗೆ ಹೇಗೆ ಕನೆಕ್ಟ್ ಆಗಬೇಕು, ಇದೆಲ್ಲ ಎಲ್ಲೋ ಸ್ಕ್ಯಾಟರ್ಡ್ ಆಗ್ತಾ ಇದೆ, ಇಲ್ಲೆಲ್ಲೋ ಆಗ್ತಾ ಇಲ್ಲ, ಏನೋ ಆಗ್ತಿದೆ ಅಂತ ಅನಿಸಿದಾಗ ಯಾಕೆ ನಾವೊಂದು ಹೀಗಿರಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದು ಸಣ್ಣದಾಗಿ ಯಾಕೆ ಬರೀಬಾರ್ದು ಅಂತ ಸುಮ್ಮನೆ ಟಿಪ್ಪಣಿಗಳನ್ನು ಮಾಡಿದ್ದು. ಆಮೇಲೆ ಅದನ್ನು ಇನ್ನೂ ವಿಸ್ತರಿಸ್ತಾ ಹೋದ ಹಾಗೆ ಅದು ಒಂದು ಪುಟ್ಟ ಪುಸ್ತಕ ಆಯಿತು, ಅದು ಪ್ರಕಟಣೆ ಮಾಡಿದ್ದು. ಈಗ ನಾನು ತುಂಬ ಬೇಗ ಬರೆದುಬಿಟ್ಟೆ ಆ ಬುಕ್ಕು ಅಂತ ಅನಿಸುತ್ತೆ. ಈಗ ಏನಾದರೂ ಬರೆಯೋ ಪ್ಲ್ಯಾನ್ ಇದೆಯಾ? ಬೇರೆದನ್ನು ಬರೆಯೋ ಪ್ಲ್ಯಾನ್ ಇದೆಯಾ? ಹೌದು, ಈಗ ಅದು ಆ ಪುಸ್ತಕನ ಇನ್ನೊಂದು 50 ಪುಟ ಹೆಚ್ಚಿಸಿ ಇನ್ನೊಂದು ಪರಿಷ್ಕೃತ ಈ 10 ವರ್ಷಗಳಲ್ಲಿ ಅದು ಏನೇನಾಗಿದೆ, ಇನ್ನೂ ಯಾವ ಹಂತಕ್ಕೆ ಹೋಗಿದೆ ಭಾಷೆ, ಮತ್ತು ಏನೆಲ್ಲ ಮಾಡಬಹುದು ಅಂತ ಹೇಳಿ ಅದನ್ನು ಇನ್ನೊಂದು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ ಬಾನುಲಿ ಕಲಿಗಳು ಅಂತ ನೀವು ಆರಂಭದಲ್ಲಿ ನುಡಿತೇರ ನಡೆದವರು ಹೇಳಿದ್ರು, ಅದು 50 ವರ್ಷದ ಆಕಾಶವಾಣಿಯ ಇತಿಹಾಸ. ನನ್ನ ತುಂಬ ದೊಡ್ಡ ಕನಸಿನ ಕಾರ್ಯಕ್ರಮ ಅದು. ಅದಕ್ಕೆ ಬರೋನಿದೆ. ಅದು ನೀವೇ ಪ್ರೊಡ್ಯೂಸ್ ಮಾಡಿದ ಪ್ರೋಗ್ರಾಮ್ ಅದು? ಹೌದು, ರಚನೆ, ನಿರೂಪಣೆ, ನಿರ್ಮಾಣ ಎಲ್ಲ ಏಕವಾಗಿ ಮಾಡಿದ ಕಾರ್ಯಕ್ರಮ. ರಿಸರ್ಚ್, ಸಂಶೋಧನೆ ಸೇರಿದಂತೆ. ಅದು ಅಂದರೆ ಒಂದು ಹಿಸ್ಟ್ರಿಯ ಕಡೆಗೆ ನೋಡ್ತಾ ವರ್ತಮಾನದವರಿಗೆ ಚರಿತ್ರೆಯನ್ನು ಕಟ್ಟಿಕೊಡುವ ಪ್ರಾಸೆಸ್, ಪ್ರಯತ್ನ ಅದು ಧ್ವನಿಯ ಮೂಲಕನೇ, ಧ್ವನಿಲೋಕದ ಮೂಲಕನೇ ಧ್ವನಿಲೋಕವನ್ನು ಪರಿಚಯಿಸುವ ಕೆಲಸ. ಇದಕ್ಕಾಗಿ ತಯಾರಿ ಅಂತ ಏನಿತ್ತು, ಹೆಂಗೆ ಮಾಡಿದ್ರಿ? ಒಂದು ಲೈಬ್ರರಿ ಇತ್ತು ನಿಮ್ಮಲ್ಲಿ, ಆಕಾಶವಾಣಿಯ ಆರ್ಕೈವ್ಸ್ ಇತ್ತು, ಅದರ ಅಲ್ಲದೆ ನಿಮ್ಮ ಎಕ್ಸ್ಪೀರಿಯನ್ಸು ಮತ್ತೆ ಜೊತೆಗೆ ಸೇರಿದ್ದೇನು? ಹೌದು, ಅಂದರೆ ಈಗ ಯಾರ್ಯಾರು ಇಲ್ಲ, ಈಗ ನೋಡಿ ರಂಗನಾಥ್ ಅವರು ಇಲ್ಲ. ನನಗೆ ಇನ್ನೊಂದು ಮೂಲ, ನಾನು ಇದನ್ನು ಯಾಕೆ ಮಾಡಬೇಕು ಅನ್ನಿಸ್ತಿತ್ತು ಅಂದರೆ, ಈಗ ನೋಡಿ ಪತ್ರಕರ್ತರು ಅಂತಂದರೆ ಅವ್ರದ್ದೇ ಒಂದು ಬಳಗ. ಇವರು YNK ಗ್ರೂಪು, ಇವರು ಈ ಗ್ರೂಪು, ಇದು ಗ್ರೂಪು ಅಂತ ಹೇಳಿ ಎವ್ರಿ ನೌ ಆ್ಯಂಡ್ ದೆನ್ ಪತ್ರಕರ್ತರ ಅನೇಕ ಘಟನೆಗಳು ಮತ್ತು ಅವರಿಗೆ ಅನೇಕ ಪ್ರಶಸ್ತಿಗಳು ಅಥವಾ ಗುರುತಿಸುವಿಕೆ ಇದು ಸಮಾಜದಲ್ಲಿ ಒಂದು ರೀತಿಯಾಗಿ ಇದೆ. ಹಾಗೆಯೇ TV ಮಾಧ್ಯಮ ಅಂದಾಗ ಅವ್ರು ನಿತ್ಯ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ, ಅದೊಂದು. ಆದರೆ ಅನೇಕರಿಗೆ ಆಕಾಶವಾಣಿಯೇ ಮೂಲ ತಾಯಿ. ಯಾವುದೇ ಮಾಧ್ಯಮಕ್ಕೂ ಆಕಾಶವಾಣಿಯಿಂದನೇ ಅನೇಕರು ಪಡ್ಕೊಂಡಿರೋದು. ಇವತ್ತಿಗೂ ಆಕಾಶವಾಣಿ ಮಾಡದ ಯಾವ ಕಾರ್ಯಕ್ರಮವನ್ನು ಯಾರೂ ಮಾಡಿಲ್ಲ. ಹೊಸದಾಗಿ ಮೇ ಬಿ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಬೇರೆ ಬಾಟ್ಲ್ ಚೇಂಜ್ ಆಗಿರ್ಬೋದು. ಈಗ ನೋಡಿ ನಿಸಾರ್ ಅಹಮದ್ ಅವರಿಗೆ ಜೋಗದ ಸಿರಿ ಬೆಳಕಿನಲ್ಲಿ ಕವನ ಬರೆಯೋದಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಆಕಾಶವಾಣಿ. ಹಾಗೆ ಅನೇಕ ಘಟನೆಗಳು ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಅದು ಎಲ್ಲೂ ರೆಕಾರ್ಡೇ ಆಗಿಲ್ಲ, ಬರೀ ಓರಲ್ ಆಗಿ. ನಾವು ನಮ್ಮ ಜನ್ರೇಷನ್ಸು ಇನ್ನು ಹಿಂದಿನವನು ನೋಡೇ ಇದು ಹಿಂಗಾಯ್ತು ಅಂತ ಯಾರೋ ನನಗೆ ಹೇಳಿರ್ತಾರೆ, ಇನ್ಯಾರೋ ಒಬ್ರು ಅವರಿದ್ದಾಗ ಏನಾಯ್ತು ಗೊತ್ತಾ ಅಂತ ಹೇಳಿರ್ತಾರೆ. ಇಂಥ ಯಾವ ಘಟನೆಗಳು ಎಲ್ಲೂ ರೆಕಾರ್ಡ್ ಆಗಿಲ್ಲ ಒಂದು. ಆಮೇಲೆ ನಮ್ಮಲ್ಲಿ ಬಂದಂತಹ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರು ತುಂಬ ಒಳ್ಳೆಯ ಸೀರೀಸ್, ಇವಾಗ ಕಾದಂಬರಿ ಲೋಕದ 100 ವರ್ಷ, ಈಗೀಗ ನಾವೇನೇನು ಕಾಣ್ತಾ ಇದ್ದೀವಿ ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ನ ಮಾಡಿದ್ದಾರೆ. ಇದೆಲ್ಲ ಅವ್ರು ಹೇಗೆ ಮಾಡಿದ್ರು, ಯಾರು ಮಾಡಿದ್ರು, ಇದೆಲ್ಲ ಹೇಗೆ ಬಂತು ಅನ್ನೋದನ್ನು ಹೇಳಬೇಕು ಅಂತ ತುಂಬ ಇತ್ತು ನನಗೆ. ಆಗ ಅದನ್ನೆಲ್ಲ ಧ್ವನಿ ಮುದ್ರಣ ಭಂಡಾರದನ್ನೆಲ್ಲ ತೆಗೆದು ಕೇಳಿ ನೋಟ್ಸ್ ಮಾಡಿಕೊಂಡು ಇವ್ರು ಯಾರು, ಇದು ಯಾರು, ಓಕೆ ಈಗ ಎನ್ ಕೆ ಅವರು ಈಗಿಲ್ಲ, ಅವ್ರು ಎಲ್ಲಿ ಯಾವ ಕೇಂದ್ರದಲ್ಲಿ ಕೆಲಸ ಮಾಡಿದ್ರು, ಅವರ ಜೊತೆಗಾರರು ಯಾರಿದ್ರು, ಎನ್ ಕೆ ಅವ್ರ ಒಟ್ಟಿಗೆ ಕೆಲಸ ಮಾಡಿದವ್ರು ಯಾರಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಬೈಟ್ಸ್ನ ತಗೊಂಡು ಅವರ ಮತ್ತು ಎನ್ ಕೆ ಅವರ ಸಂಬಂಧ ಏನು ಅಂತ ಕೇಳಿಕೊಂಡು ಅದನ್ನೆಲ್ಲ ನೋಟ್ಸ್ ಮಾಡಿಕೊಂಡು ಹೀಗೆ ಪ್ರತಿ ಎಪಿಸೋಡ್ಗೂ ಸುಮಾರು 110 ಮಂದಿಯ ಒಂದು ವ್ಯಕ್ತಿ ಚಿತ್ರಣಗಳನ್ನು ನಾನು ತಂದಿದ್ದೀನಿ ಅದರಲ್ಲಿ. ಜೊತೆಗೆ ಯಾವ್ಯಾವ ಆಕಾಶವಾಣಿ ಕೇಂದ್ರ ಯಾವಾಗ ಆರಂಭ ಆಯಿತು
ಅಲ್ಲಿ ಯಾರೆಲ್ಲ ದುಡಿದ್ರು, ಯಾಕೆಂದರೆ ಇಡೀ ಆಕಾಶವಾಣಿಯ ಬಳಗ ಕನ್ನಡಕ್ಕಾಗಿಯೇ ದುಡಿಯೋದು. ಕನ್ನಡದ ಒಂದು ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಪ್ರತಿ ಕೇಂದ್ರದ ಪಾತ್ರವು ತುಂಬ ದೊಡ್ಡದು. ಹಾಗಾಗಿ ಅದೆಲ್ಲವನ್ನು ಕಟ್ಟಿಕೊಡ್ಲಿಕ್ಕಾಗಿ ಈ ಒಂದು ಮಾಡಿದ್ದು. ತಯಾರಿ ಅಂದರೆ ಅದೇ, ಪ್ರತಿ ಕೇಂದ್ರದಲ್ಲೂ ಯಾರ್ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಹೌದವರು ಮಕ್ಕಳುಗಳು, ಆ ಮಕ್ಕಳ ಹತ್ರ ಕೆಲವೆಲ್ಲ ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ ಇರಲಿಲ್ಲ. ಅವ್ರ ಮಕ್ಕಳು ಅವ್ರು ಯಾವಾಗೋ ಅಪ್ಪ ಮಾಡಿದ್ದು, ಇದು ನಮ್ಮ ತಾತನ ಧ್ವನಿ ಅಂತ ಯಾರೋ ಇಟ್ಕೊಂಡಿದ್ದನ್ನು ದಯವಿಟ್ಟು ಒಂದು ಸ್ವಲ್ಪ ಕೊಡಿ ಅಂತ ಅವ್ರ ಹತ್ರ ಕಲೆಕ್ಟ್ ಮಾಡಿ ಅದನ್ನು ನಾನು ಹಾಕಿರೋದು ಕೂಡ ಉಂಟು ನನ್ನ ಕಾರ್ಯಕ್ರಮದಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಅಂದರೆ ಇದನ್ನು ನಾನು ಬುಕ್ ಮಾಡಬೇಕಂತ ಇದ್ದೀನಿ. ನನ್ನ ಪ್ರಶ್ನೆ ನೀವು ಉತ್ತರ ಮಾಡಿದ್ರಿ. ಇನ್ನೊಂದು ಪುಸ್ತಕ ಮಾಡಿದ್ರೆ ಹಿಸ್ಟ್ರಿಯನ್ನು ಓದಲಿಕ್ಕೆ ಕೂಡ ಈಗ ನಾನು ಸುಮಾರು ಕಾರ್ಯಕ್ರಮಗಳನ್ನು ಅದನ್ನಲ್ಲಿ ನುಡಿತೇರು ಹೇಳಿದವರನ್ನು ಸುಮಾರನ್ನು ಕೇಳಿದ್ದೀನಿ ನಾನು. ಆದರೆ ಇದನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಓದಲಿಕ್ಕೆ ಬೇಕಾಗುವ ಒಂದು ಟೆಕ್ಸ್ಟ್ ಆಗಿ ಬಂದರೆ ಕೂಡ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಹೌದು, ತುಂಬ ಜನ ಮಾಧ್ಯಮ ಲೆಕ್ಚರರ್ಸು, ಆಮೇಲೆ ಹೀಗೆ ನಿಮ್ಮ ಕೇಳಿದವರು ತುಂಬ ಜನ ಬೇಕು, ಪುಸ್ತಕ ಆಗಬೇಕಿದು ನಮಗೆ ಬೇಕು ಅಂತ ಹೇಳಿದ್ದಾರೆ. ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಪ್ರಕಾಶನ ಸಂಸ್ಥೆ ಕೂಡ ಓಕೆ ಅಂದಿದೆ. ಇಲಾಖೆ ಸ್ಪಾನ್ಸರ್ ಮಾಡಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅವರು ಕೂಡ ಒಪ್ಪಿದ್ದಾರೆ. ಇಷ್ಟರಲ್ಲೇ ಬುಕ್ಕನ್ನು ಮಾಡ್ತಾ ಇದ್ದೀನಿ. ಬರುತ್ತೆ, ಸಿಹಿ ಸುದ್ದಿ ಇದೆ. ಇದಲ್ಲದೆ ನೀವು ಕಾರ್ಯಕ್ರಮಗಳನ್ನು ಕೂಡ ನಿರೂಪಿಸ್ತೀರಿ. ಸ್ಟೇಜ್ ಪ್ರೋಗ್ರಾಮ್ಸ್, ಯಾವುದನ್ನ ಸ್ಟೇಜ್ ಪ್ರೋಗ್ರಾಮ್ ಅಂತ ಕರಿತೀವಿ, ವೇದಿಕೆ ಕಾರ್ಯಕ್ರಮಗಳಂತ ಕರಿತೀವಿ. ಅಲ್ಲಿ ಹೀಗೆ ಅಂತಂದರೆ ಅಲ್ಲಿ ಅದಕ್ಕಾಗಿ ಬೇರೆ ಈ ನಿರೂಪಣೆಗೂ ಅಲ್ಲಿಗೂ ಏನು ವ್ಯತ್ಯಾಸ ಅಂತ ಅನಿಸ್ತದೆ ನಿಮಗೆ? ಎದುರುಗಡೆ ಜನ ಇರ್ತಾರೆ. ಈಗ ರಂಗನಾಟಕಕ್ಕೂ ಚಲನಚಿತ್ರಕ್ಕೂ ಇರೋ ವ್ಯತ್ಯಾಸ, ಒಂದು ರೆಕಾರ್ಡೆಡ್, ಇನ್ನೊಂದು ಹೌದು ಎದುರುಗಡೆ ನಡೆಯುತ್ತೆ. ಹೌದು, ರೆಕಾರ್ಡೆಡ್ ನಡೆಯುತ್ತೆ. ಆಮೇಲೆ ಅಲ್ಲಿ ಯಾರೂ ಇರಲ್ಲ. ನಾನೀಗ ಸ್ಟುಡಿಯೋದಲ್ಲಿ ಕೂತು ಮಾತಾಡುವಾಗ ನನ್ನ ಕಣ್ಮುಂದೆ ಯಾರೂ ಇರಲ್ಲ. ಒಂದು ಕಲ್ಪನೆ ಇರ್ತದೆ, ನನಗೊಂದು ಕಲ್ಪನೆ ಇರುತ್ತೆ. ನಾನು ನನಗೆ ನಾನೇ ಮಾತಾಡ್ತಾ ಆ ಹಾಡು, ಆ ಲೋಕದಲ್ಲಿ ನನ್ನ ಪಾಡಿ ನಾನು ಕಳೆದೋಗಿರ್ತೀನಿ. ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಹೇಗೆ ಬೇಕಾದರೂ ಇರಬಹುದು. ಆದರೆ ನೀವು ವೇದಿಕೆಯಲ್ಲಿ ಇರುವಾಗ ಅದೊಂದು ಪ್ರೆಸೆನ್ಸ್ ಸುತ್ತ ನಿಜವಾಗ್ಲೂ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಅಲ್ಲಿ ಕೂಡ ನಮ್ಮ ಟೋನ್ ವೇರಿ ಆಗುತ್ತೆ. ನಾನು ಒಬ್ಬಳೇ ನನಗೆ ನಾನು ಮಾತಾಡ್ಕೊಂಡಂಗೆ, ನಾನು ಸ್ಟುಡಿಯೋದಲ್ಲಿ ಮಾತಾಡ್ದಂಗೆ ವೇದಿಕೆಯಲ್ಲಿ ಮಾತಾಡೋಕ್ಕಾಗಲ್ಲ. ಕೇಳುಗರೆ ಅಂದರೆ ಅವರೆಲ್ಲರೂ ಇಲ್ಲಿ ರೇಡಿಯೋ ಹೇಳ್ತಾರೆ, ಯು ಶುಡ್ ರೊಮ್ಯಾನ್ಸ್ ವಿತ್ ಯುವರ್ ಮೈಕ್ ಅಂತ. ರೇಡಿಯೋದಲ್ಲಿ ಅದರ ರೊಮ್ಯಾನ್ಸ್ ವಿತ್ ಮೈಕ್ ಅಂತ ಒಬ್ಬ ಲೇಖಕ ಪುಸ್ತಕ ಕೂಡ ಬರೆದಿದ್ದಾನೆ. ನಂಗೆ ತುಂಬ ಇಷ್ಟ ಆ ಬುಕ್ಕು. ಸೊ ಇಟ್ಸ್ ಲೈಕ್ ರೊಮ್ಯಾನ್ಸಿಂಗ್ ಮೈಕ್. ನಾನು ಒಬ್ಬಳೇ, ನನ್ನ ಜೊತೆಗೆ ನನ್ನ ಮೈಕ್ ಇದೆ, ನಾನಲ್ಲಿ ಪ್ರೀತಿ ಮಾಡ್ತೀನಿ. ಸಾರ್ವಜನಿಕ ವೇದಿಕೆಯಲ್ಲಿ ನಾನು ಪ್ರೀತಿ ಮಾಡೋಕ್ಕಾಗಲ್ಲ. ಅದು ಒಂದು ಪ್ರೀತಿನೇ, ಆದರೆ ಅದು ಎಲ್ಲರನ್ನೂ ಒಳಗೊಂಡಿರುವಂಥದ್ದು. ಹಾಗಾಗಿ ವೇದಿಕೆಯ ಕಾರ್ಯಕ್ರಮಗಳ ನಿರೂಪಣೆ ಮತ್ತು ಸಂಘಟಕರ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಬರುವವರು, ವೇದಿಕೆಯಲ್ಲಿ ಇರೋರು ತುಂಬ ಇನ್ನೂ ಹೆಚ್ಚಿನ ಪ್ರೆಸೆನ್ಸ್ ಬೇಕು. ಆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ಅದನ್ನೆಲ್ಲ ನೋಡಿಕೊಂಡು ಒಂದು ಲಿಸ್ಟ್ ಮಾಡ್ಕೊಂಡು ಅಕಾರ್ಡಿಂಗ್ಲಿ ಕನೆಕ್ಟಿವಿಟಿ ಏನಿದೆ ಅದನ್ನು ತರುವಂಥದ್ದು. ಖಂಡಿತ ಅದು ಚಾಲೆಂಜಿಂಗ್ ಇದೆ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಧ್ವನಿ ಲೋಕದ ಒಳಗೆ ಒಂದು ಸಣ್ಣ ಹುಡುಕಾಟ, ಸುತ್ತಾಟನ ಮಾಡಿಸಿದ್ರಿ. ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದ.